ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಟಾಪಿಕ್ ಯಾವುದು ಅಂದರೆ ಬಿಸ್ನೆಸ್ ಸ್ಟಡೀಸ್ ಪ್ರಥಮ PUCಯ ಅಂದರೆ ಫಸ್ಟ್ PUCಯ ಬಿಸ್ನೆಸ್ ಸ್ಟಡೀಸ್ನ ಬಿಸ್ನೆಸ್ ಟ್ರೇಡ್ ಅಂಡ್ ಕಾಮರ್ಸ್ ಚಾಪ್ಟರ್. ಏನು ಬಿಸ್ನೆಸ್ ಟ್ರೇಡ್ ಅಂಡ್ ಕಾಮರ್ಸ್ ಅಂದರೆ ಫಸ್ಟ್ PUCಯ ವಿದ್ಯಾರ್ಥಿಗಳಿಗೆಲ್ಲ, ಫಸ್ಟ್ PUCಯ ಸ್ಟೂಡೆಂಟ್ಸಿಗೆಲ್ಲ ಅಕೌಂಟೆನ್ಸಿ ಮತ್ತು ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು ಹೊಸ ಸಬ್ಜೆಕ್ಟ್ ಆಗಿರುತ್ತೆ ಅಲ್ಲ. ಬಿಸ್ನೆಸ್ ಟ್ರೇಡ್ ಅಂಡ್ ಕಾಮರ್ಸ್ is a very easy chapter. Business studies is a very simple subject. ನಾನು ಏನೇನು ಈ ವರ್ಷ ನಿಮಗೆ ಹೇಳ್ಕೊಡ್ತೇನೆ ಅದೆಲ್ಲವನ್ನು ಕೇರ್ಫುಲ್ಲಾಗಿ ಗಮನ ಇಟ್ಟು ಫಾಲೋ ಮಾಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾನು ಏನೇನು ಹೇಳಿರ್ತೀನಿ, ಏನೇನು ಬರ್ಕೊಳ್ಳೋಕೆ ಹೇಳಿರ್ತೀನಿ, ಏನೇನು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳೋಕೆ ಹೇಳಿರ್ತೀನಿ ಅವೆಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ಖಂಡಿತ ನಾವೆಲ್ಲರೂ ಸೇರಿ ಬಿಸ್ನೆಸ್ ಸ್ಟಡೀಸ್ ಫೈನಲ್ ಎಕ್ಸಾಮಲ್ಲಿ 99 ಕೂಡ ಅಲ್ಲ 100ಕ್ಕೆ 100 ತೆಗೆಯೋಣ. ಎಸ್, ರೆಡಿ? ಸೊ ಎಲ್ಲರ ಗುರಿ ಏನು? ಬಿಸ್ನೆಸ್ ಸ್ಟಡೀಸ್ ಫೈನಲ್ ಎಕ್ಸಾಮಿನೇಷನಲ್ಲಿ 100ಕ್ಕೆ 100 ತೆಗೆಯೋದು. ಎಸ್, ಲೆಟ್ ಅಸ್ ಗೋ ಫಾರ್ ಇಟ್ ದೆನ್. ಸೊ ಈ ಚಾಪ್ಟರ್ನಲ್ಲಿ ಅಂದರೆ ಬಿಸ್ನೆಸ್ ಟ್ರೇಡ್ ಅಂಡ್ ಕಾಮರ್ಸ್ ಚಾಪ್ಟರಿನಲ್ಲಿ 1 ಮಾರ್ಕಿಂದ 2 ಪ್ರಶ್ನೆ ಕೇಳ್ತಾನೆ. 2 ಮಾರ್ಕಿನಿಂದ 1 ಪ್ರಶ್ನೆ ಕೇಳಿದ್ರೆ ನಮ್ಮ ಬಿಸ್ನೆಸ್ ಸ್ಟಡೀಸ್ನಲ್ಲಿ 4 ಮಾರ್ಕ್ ಮತ್ತು 8 ಮಾರ್ಕ್ ಪ್ರಶ್ನೆಗಳು ಬರುತ್ತೆ. ಈ ಚಾಪ್ಟರ್ನಲ್ಲಿ 4 ಮಾರ್ಕ್ ಯಾವುದೇ ಪ್ರಶ್ನೆ ಕೇಳೋದಿಲ್ಲ ಮತ್ತು 8 ಮಾರ್ಕ್ 1 ಪ್ರಶ್ನೆ ಕೇಳ್ತಾರೆ. ಸೊ ಇಲ್ಲಿ 2 ಮಾರ್ಕ್ ಆಯಿತು, ಇಲ್ಲಿ 2 ಮಾರ್ಕ್ ಆಯಿತು, ಇಲ್ಲಿ 8 ಮಾರ್ಕ್ ಆಯಿತು. ಒಟ್ಟು ಈ ಚಾಪ್ಟರಿನಿಂದ 12 ಮಾರ್ಕ್ಸ್ ಫೈನಲ್ ಎಕ್ಸಾಮಿನೇಷನ್ಗೆ ಬರ್ತದೆ. ಸೊ ಈ ಚಾಪ್ಟರಿನಿಂದ ಫೈನಲ್ ಎಕ್ಸಾಮಿನೇಷನ್ಗೆ 12 ಮಾರ್ಕ್ಸಿನಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಚಾಪ್ಟರಲ್ಲಿ ಏನು ಓದಬೇಕು ನೋಡೋಣ ಬನ್ನಿ. ಮೊದಲಿಗೆ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಟ್ರೇಡ್. ಏನು ಟ್ರೇಡ್ ಅಂದರೆ ಯಾವಾಗಲೂ ತಿಳ್ಕೊಳ್ಳಿ ಮಕ್ಕಳ, ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಯ ಜೊತೆಗೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ನಾವದು ನಮ್ಮ ಕಾಮರ್ಸ್ ಟರ್ಮ್ಸ್ ಅಲ್ಲಿ ಏನಂತ ಕರಿತೀವಿ? ಟ್ರೇಡ್ ಅಂತ ಕರಿತೀವಿ. ಸೊ ಟ್ರೇಡ್ ಅಂದ್ರೆ ಏನರ್ಥ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂತಹ ಪ್ರೊಸೀಜರ್ಗೆ ನಾವು ಕಾಮರ್ಸ್ ಅಲ್ಲಿ ಏನಂತ ಕರಿತೀವಿ? ಟ್ರೇಡ್ ಅಂತ ಕರಿತೀವಿ. ಸೊ ಈ ಟ್ರೇಡಿನ ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್ ಏನು? ಎಲ್ಲಿಂದ ಇದು ಶುರುವಾಯಿತು? ಹೇಗೆ ಶುರುವಾಯಿತು? ಹೇಗೆ ಇದರ ಪಯಣ ಬಂದಿದೆ? ಒಂದು ಮೆಲುಕು ನೋಟ ಹಾಕುವ. ಮೊದಲಿಗೆ ಏನ್ಷಿಯಂಟ್ ಟ್ರೇಡ್ ರೂಟ್ಸ್. The Silk route and maritime trade were prominent in transporting goods for trading purpose, connecting India with foreign lands. So ಮೊದಲಿಗೆ there were ancient silk route ಮತ್ತೆ ಮ್ಯಾರಿಟೈಮ್ ರೂಟ್ ವಿಚ್ ಇಸ್ ನಥಿಂಗ್ ಬಟ್ ದ ಲ್ಯಾಂಡ್ ರೂಟ್ ಮತ್ತೆ ವಾಟರ್ ರೂಟಿನ ಮುಖಾಂತರ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಸರಕುಗಳನ್ನು, ಸರ್ವೀಸಸ್ ಅನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ರು. ಏನ್ಷಿಯಂಟ್ ಟ್ರೇಡ್ ರೂಟ್ಸ್ ಆದ ನಂತರ ದ ಎಕನಾಮಿಕ್ ಪ್ರಾಸ್ಪೆರಿಟಿ ಫಾಲೋಡ್. ಸೊ ಈಗ ನಮ್ಮ ಜನರಿಗೆ ಹೇಗೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಇದರಿಂದ ನಮಗೆ ಆಗ್ತಕ್ಕಂತಹ ಲಾಭಗಳೇನು ಅನ್ನೋದ ಅರಿವು ಮೂಡಿತು. ಅವಾಗ ಏನು ಮಾಡಿದ್ರು? ಎಕನಾಮಿಕ್ ಪ್ರಾಸ್ಪೆರಿಟಿಯ ಕಡೆಗೆ ಕಾಲಿಟ್ವಿ. ಸೊ ಟ್ರೇಡಿಂಗ್ ಜನರೇಟೆಡ್ ಸರ್ಪ್ಲಸ್ ಇನ್ಕಮ್ leading to development of indigenous banking system like hundi, cheaties to finance the trading activities. ಈಗ ಜನಕ್ಕೆ
ಟ್ರೇಡ್ ಮಾಡೋದ್ರಿಂದ ಆಗೋ ಅಂತಹ ಲಾಭಗಳ ಅರಿವಾಯಿತು. ಈಗ ನಿಧಾನಕ್ಕೆ ಜನ ಏನು ಮಾಡಿದ್ರು, ಈ ಲಾಭಗಳ ಮುಖಾಂತರ ನಾವು ಹೇಗೆ ದುಡ್ಡು ಮಾಡ್ಕೊಳ್ಬಹುದು, ಹೇಗೆ ಮುನ್ನುಗ್ಗಬಹುದು ಅನ್ನೋದರ ಒಂದು ಐಡಿಯಾ ಪಡ್ಕೊಂಡ್ರು. ಸ್ಲೋ ಆಗಿ ಬ್ಯಾಂಕಿಂಗ್ ಸಿಸ್ಟಮ್ ಶುರುವಾಯಿತು. ಮೊದಲಿಗೆ ಬಂದಂಥದ್ದೇ ಹುಂಡಿ. ಇನ್ನಿವತ್ತಿಗೂ ಕೂಡ ನಾವೆಲ್ಲ ನಮ್ಮ ದೇವರ ಮನೆಗಳಲ್ಲಿ ಇದನ್ನು ಕಾಣಬಹುದು. ದೇವರಿಗೆ ಸಾಮಾನ್ಯವಾಗಿ ನಾವು ಮುಡುಪು ಎತ್ತಿಡಬೇಕು ಅಂದರೆ ಹುಂಡಿಗಳನ್ನ ಇಟ್ಕೊಂಡಿರ್ತೀವಿ. ಸಣ್ಣ ಮಕ್ಕಳುಗಳಿಗೂ ಅಷ್ಟೇ, ಯಾರಾದರೂ ಮನೆಯಲ್ಲಿ ದೊಡ್ಡವರು ಬಂದು ಏನಾದರೂ ಗಿಫ್ಟ್ ಕೊಟ್ಟರೆ ಅದನ್ನು ಮಕ್ಕಳು ಹುಂಡಿಗೆ ಹಾಕಿಟ್ಕೊಳ್ತಾರೆ. ಈ ಹುಂಡಿ ಅನ್ನೋದು ಬಹಳ ಹಳೆಯ ಜನರೇಷನ್ನಿಂದ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಅದಾದ ನಂತರ ಶುರುವಾಗಿದ್ದೆ ದ ಗೋಲ್ಡನ್ ಏಜ್ ಆಫ್ ಟ್ರೇಡ್. So between the 1st and 7th centuries, India controlled about 1/3, ಒಂದಲ್ಲ ಎರಡಲ್ಲ, 1/3 of the world's wealth, earnings the name of Swarna Bharat from foreign travelers. ಸೊ ನಮ್ಮ ದೇಶ ಸ್ವರ್ಣ ದೇಶವಾಗಿತ್ತು. 1/3 of the world's trade, world's money used to come from which place? Our country, ನಮ್ಮ ದೇಶ ಭಾರತದಿಂದ ಬರ್ತಾ ಇತ್ತು ಮಕ್ಕಳ. ಇದು ಎಷ್ಟು ಹೆಮ್ಮೆಯ ವಿಷಯ. ಬನ್ನಿ ಹಾಗಾದ್ರೆ ಮುಂದಿನ ಟಾಪಿಕ್ ನೋಡೋಣ. ಮೊದಲಿಗೆ ಪಾಟಲಿಪುತ್ರ, ಇವತ್ತು ಅದನ್ನು ಪಟ್ನಾ ಅಂತ ಕರಿತೀವಿ. ನಂತರ ತಕ್ಷಶಿಲಾ, ನಂತರ ಸೂರತ್. ಇವತ್ತಿಗೂ ಕೂಡ ಈ ಮೂರೂ ಸೆಂಟರ್ಗಳು ಬಹಳ ಪ್ರಮುಖ ಟ್ರೇಡ್ ಸೆಂಟರ್ಗಳಾಗಿವೆ. ಅದರಲ್ಲೂ ಗುಜರಾತಲ್ಲಿರ್ತಕ್ಕಂತಹ ಸೂರತ್ ಇವತ್ತೂ ಕೂಡ ಹಲವಾರು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿಗೆ, ಹಲವಾರು ಟೆಕ್ಸ್ಟೈಲ್ ಟ್ರೇಡರ್ಸ್ಗಳಿಗೆ ಒಂದು ಪ್ರಮುಖ ತಾಣವಾಗಿದೆ. ಅದಷ್ಟೇ ಅಲ್ಲದೆ ಪಾಟಲಿಪುತ್ರ, ಇವತ್ತಿನ ಪಟ್ನಾ ಕೂಡ ಆಗಿನ ಕಾಲದಲ್ಲಿ ಒಂದು ಅತ್ಯದ್ಭುತವಾದ ಟ್ರೇಡ್ ಸೆಂಟರ್ ಆಗಿತ್ತು. ಮತ್ತೊಂದು ಬಿಹಾರದಲ್ಲೇ ಇದ್ದಂತಹ ಜಾಗ ತಕ್ಷಶಿಲಾ ಕೂಡ ಏನಾಗಿತ್ತು, ಒಂದು ಮೇಜರ್ ಟ್ರೇಡ್ ಸೆಂಟರ್ ಆಗಿತ್ತು. ಸೊ ನಮ್ಮ ಹಳೆಯ ಭಾರತ ಸ್ವರ್ಣ ಭಾರತ ಅಂತ ಕರಿತಾ ಇದ್ರು. ವಿಶ್ವದ 1/3 of the world's wealth and trade ಯಾರು ಮ್ಯಾನೇಜ್ ಮಾಡ್ತಾ ಇದ್ರು? ಹೆಮ್ಮೆಯಿಂದ ಹೇಳೋಣ, ನಮ್ಮ ಭಾರತ. ಸೊ ಅಂತಹ ನಮ್ಮ ಭಾರತದಲ್ಲಿ 3 ಮುಖ್ಯವಾದ ಟ್ರೇಡ್ ಸೆಂಟರ್ಗಳಿದ್ವು. ಮೊದಲನೆಯದು ಇವತ್ತಿನ ಪಟ್ನಾ, ಅವತ್ತಿನ ಪಾಟಲಿಪುತ್ರ. ಎರಡನೆಯದು ತಕ್ಷಶಿಲಾ ಮತ್ತು ಮೂರನೆಯದು ಸೂರತ್. ಇವತ್ತು ಕೂಡ ಸೂರತ್ನಲ್ಲಿ ಹಲವಾರು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿವೆ, ಹಲವಾರು ಟ್ರೇಡ್ಗಳು ನಡೆಯುತ್ತೆ ಮಕ್ಕಳೇ. ಬನ್ನಿ ಇವಾಗ ಮುಂದಿನ ಟಾಪಿಕ್ ನೋಡೋಣ. ಎವಲ್ಯೂಷನ್ ಆಫ್ ಇಂಡಿಯನ್ ಇಕಾನಮಿ. ಹೇಗೆ ಎವಲ್ಯೂಷನ್ ಆಯಿತು ಇಂಡಿಯನ್ ಎಕಾನಮಿದು? ಪಾಯಿಂಟ್ ಬೈ ಪಾಯಿಂಟ್ ನೋಡೋಣ. ಮೊದಲಿಗೆ ಪ್ರೀ ಕಲೋನಿಯಲ್ ಪ್ರಾಸ್ಪೆರಿಟಿ. ನಮ್ಮ ದೇಶವನ್ನ ಬ್ರಿಟಿಷರು ಆವರಿಸಲಿಕ್ಕೆ ಮುಂಚೆ, ನಾನಿವಾಗಲೇ ಹೇಳಿದ ಹಾಗೆ, ಹಲವಾರು ವಿದೇಶಿಯರು, ಹಲವಾರು ಫಾರಿನರ್ಸು ನಮ್ಮ ದೇಶವನ್ನ ಸ್ವರ್ಣ ಭಾರತ ಅಂತ ಕರಿತಾ ಇದ್ರು ಮಕ್ಕಳೇ. ನಮ್ಮ ದೇಶದ ಹಲವಾರು ಜಾಗಗಳಲ್ಲಿ ಅತ್ಯದ್ಭುತವಾದ ಟ್ರೇಡ್ಗಳು ನಡೀತಾ ಇತ್ತು. ನಾವದರ ಎಕ್ಸಾಂಪಲ್ಗಳನ್ನು ಕೂಡ ನೋಡಿದ್ವಿ. ಅವತ್ತಿನ ಪಾಟಲಿಪುತ್ರ, ಇವತ್ತಿನ ಪಟ್ನಾ, ತಕ್ಷಶಿಲಾ, ಇನ್ನಿವತ್ತಿಗೂ ಪ್ರಮುಖವಾಗಿ ಟ್ರೇಡ್ ನಡೆಯುವಂತಹ ಜಾಗ ಸೂರತ್. ವಿಶ್ವದ 1/3 1/3 ಆಫ್ ದ ವರ್ಲ್ಡ್ಸ್ ಟ್ರೇಡ್ ಅನ್ನ ನಡೆಸ್ತಾ ಇದ್ದಂತಹವರು ನಮ್ಮ ಭಾರತೀಯರು, ನಡೆಸ್ತಾ ಇದ್ದಂತಹ ದೇಶ ನಮ್ಮ ಭಾರತ ದೇಶ ಮಕ್ಕಳೇ. ಇದರಿಂದ ಬಂತು ನೆಕ್ಸ್ಟ್ ಕೊಲೋನಿಯಲ್ ಟ್ರಾನ್ಸ್ಫಾರ್ಮೇಷನ್. ಪ್ರೀ ಕೊಲೋನಿಯಲ್ ಅಲ್ಲಿ ಇಷ್ಟು ಶ್ರೀಮಂತವಾಗಿದ್ದಂತಹ ಭಾರತ ದೇಶ ನಂತರ ಬ್ರಿಟಿಷರ ರೂಲಿಗೆ ಒಳಪಟ್ಟಿತು. ಆ ಬ್ರಿಟಿಷರ ರೂಲ್ ಶುರುವಾದಾಗ it changed India from an exporter processed goods to an exporter of raw material and importer of manufactured goods.
ಇಷ್ಟು ಅತ್ಯದ್ಭುತವಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂತಹ ದೇಶ ನಮ್ಮದು, ಮ್ಯಾನ್ಯುಫ್ಯಾಕ್ಚರ್ಡ್ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂತಹ ದೇಶ ನಮ್ಮದು. ಅವರು ನಮ್ಮನ್ನು ಯಾವ ಪರಿಸ್ಥಿತಿಗೆ ತಗೊಂಬಂದು ನಿಲ್ಲಿಸಿದ್ರು ಅಂದರೆ, ನಾವು ರಾ ಮೆಟೀರಿಯಲ್ನ ಅವರಿಗೆ ಎಕ್ಸ್ಪೋರ್ಟ್ ಮಾಡಿ ಅವರದರ ಫಿನಿಶ್ಡ್ ಗೂಡ್ಸ್ ಮಾಡಿ ನಮ್ಮ ದೇಶಕ್ಕೆ ಮಾರೋ ರೀತಿ ನಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡಿಬಿಟ್ರು. ಕೆಟ್ಟ ಟ್ರಾನ್ಸ್ಫಾರ್ಮೇಷನ್, ಆದರೆ ಇದೇ ಕಹಿ ಸತ್ಯ. ಸೊ ಪ್ರೀ ಕೊಲೋನಿಯಲ್ ಪ್ರಾಸ್ಪೆರಿಟಿಯಿಂದ ನಿಧಾನಕ್ಕೆ ದೇಶ ಏನಾಗ್ತಾ ಬಂತು, ಟ್ರೇಡ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಲ್ಲಿ ಜಾರ್ತಾ ಬಂತು. ಅದಾದ ನಂತರ ಪೋಸ್ಟ್ ಇಂಡಿಪೆಂಡೆನ್ಸ್ 1947ನ ನಂತರ ಬಂದಂತಹ ಹಲವಾರು ಸರ್ಕಾರಗಳು ಅವರವರದೇ ಆದ ಸ್ಟ್ರಾಟಜಿಗಳ ಮುಖಾಂತರ ನಮ್ಮ ದೇಶದ ಟ್ರೇಡ್ ಆ್ಯಂಡ್ ಸರ್ವೀಸಸ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ನೋಡಿದ್ರು. ಅದಾದ ನಂತರ 1991ರಲ್ಲಿ ಎಕನಾಮಿಕ್ ಲಿಬರಲೈಸೇಷನ್ ಆಯಿತು. LPG ಅಂತ ಕರೀತಾರೆ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಆಯಿತು. ದ ಫಾದರ್ ಆಫ್ LPG is Shri P.V. Narasimha Rao, who was the Prime Minister of the country at that time. So, pre-colonial ಅಲ್ಲಿ ನಮ್ಮ ದೇಶ ವಿಶ್ವದ 1/3 ಅಷ್ಟು ಟ್ರೇಡ್ ಮಾಡ್ತಾ ಇದ್ರೆ, ಬ್ರಿಟಿಷರು ಬಂದು ನಮ್ಮ ದೇಶವನ್ನ ಆವರಿಸಿಕೊಂಡು ನಮ್ಮ ದೇಶವನ್ನ ಇಂಪೋರ್ಟರ್ ಆಗುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ರು. ಅಲ್ಲಿಂದ 1947ನ ನಂತರ ಹಲವಾರು ಸರ್ಕಾರಗಳು ಅವರ ಬೆಸ್ಟ್ ಎಫರ್ಟ್ಸ್ ಅನ್ನು ಹಾಕಿ ನಮ್ಮ ದೇಶದ ಟ್ರೇಡ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನನ್ನು ಇಂಪ್ರೂವ್ ಮಾಡಿದರೆ, ಎಕನಾಮಿಕ್ ಲಿಬರಲೈಸೇಷನ್ ಕಡೆಯದಾಗಿ 1991ನಲ್ಲಿ ನಡೀತು. ಭಾರತ ದೇಶ ಇಡೀ ವಿಶ್ವಕ್ಕೆ ತನ್ನನ್ನು ತಾನೇ ತೆರೆದುಕೊಂಡು ಹಲವಾರು ಬಿಸ್ನೆಸ್ ಮೆನ್ಗಳು, ಹಲವಾರು ದೇಶದ ಕಂಪನಿಗಳು ಭಾರತಕ್ಕೆ ಬರಕ್ಕೆ ಶುರು ಮಾಡಿದ್ವು. ಅದನ್ನೇ ನಾವು ಎಕನಾಮಿಕ್ ಲಿಬರಲೈಸೇಷನ್ ಅಂತ ಕರೆಯೋದು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ? ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಅ ವೆರಿ ಈಸಿ ಚಾಪ್ಟರ್ ಆಲ್ಸೋ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್ ದೆನ್. ದ ಕಾನ್ಸೆಪ್ಟ್ಸ್ ಆಫ್ ಬಿಸ್ನೆಸ್. ಏನು ಕಾನ್ಸೆಪ್ಟ್ಸ್ ಆಫ್ ಬಿಸ್ನೆಸ್? ಬಿಸ್ನೆಸ್ ಅಂದರೆ ಮೀನಿಂಗ್ ಏನು? ಯಾವಾಗಲೂ ತಿಳ್ಕೊಳ್ಳಿ, ದ ಟರ್ಮ್ ಬಿಸ್ನೆಸ್ ಇಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಕಾಲ್ಡ್ ಬಿಸಿ, ಮೀನಿಂಗ್ ಬೀಯಿಂಗ್ ಆಕ್ಯುಪೈಡ್ ಇನ್ ದ ಆಕ್ಟಿವಿಟೀಸ್. ಬಿಸಿ ಅಂದರೆ ಏನರ್ಥ? ನಾನು ಬ್ಯುಸಿ ಇದ್ದೀನೋ ಏನಾದ್ರ ಅರ್ಥ? ನನಗೇನೋ ಕೆಲಸ ಇದೆ, ಸದ್ಯಕ್ಕೆ ನನ್ನ ಹತ್ರ ಫ್ರೀ ಟೈಮ್ ಇಲ್ಲ ಅಂತ ಅರ್ಥ. ಅದೇ ರೀತಿ ಬಿಸ್ನೆಸ್ ಅನ್ನೋ ಪದವನ್ನು ಕೂಡ ನಾವು ಬಿಸಿ ಅನ್ನೋ ಪದದಿಂದ ತೆಗೆದುಕೊಂಡಿದ್ದೀವಿ. ಅಂದರೆ ಅರ್ಥ ಏನು? ಬೀಯಿಂಗ್ ಆಕ್ಯುಪೈಡ್ ಇನ್ ವೇರಿಯಸ್ ಆಕ್ಟಿವಿಟೀಸ್. ಬಿಸ್ನೆಸ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬಂಡವಾಳವನ್ನು ಹಾಕಿ ಹಲವಾರು ರೀತಿಯ ಆಕ್ಟಿವಿಟೀಸ್ಗಳನ್ನು ನಡೆಸಿ ಅವನು ಅದರಿಂದ ಪ್ರಾಫಿಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಬಿಸ್ನೆಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ಎಕನಾಮಿಕ್ ಆ್ಯಂಡ್ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್? ಕೇಳಿಸ್ಕೊಳ್ಳಿ. ಎಕನಾಮಿಕ್ ಆಕ್ಟಿವಿಟೀಸ್ ಅರ್ನ್ಸ್ ಲೈವ್ಲಿಹುಡ್. Non-economic activities are performed out of love. ಈಗ ನಾನು ಒಬ್ಬ ಡಾಕ್ಟರಿನ ಹತ್ರ ಟ್ರೀಟ್ಮೆಂಟಿಗೆ ಹೋದೆ. ಇಟ್ ಈಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ. ಡಾಕ್ಟರ್ ಪೇಷಂಟ್ ಹತ್ರ ಫೀಸ್ ಇಸ್ಕೊಳ್ತಾರೆ, ಅವರ ಸಂಸಾರ ಆ ಫೀಸಿನಿಂದ ನಡೆಯುತ್ತೆ. ಟೀಚರ್ ಟ್ಯೂಷನ್ ತಗೊಳ್ತೇವೆ, ಇಟ್ ಈಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ. ಫೀಸ್ ಮಕ್ಕಳಿಂದ ಕಲೆಕ್ಷನ್ ಆಗುತ್ತೆ, ಆ ಫೀಸಿನಿಂದ ಟೀಚರ್ನ ಮನೆ ನಡೆಯುತ್ತೆ. ಕರೆಕ್ಟಾ? ಸೊ ಯಾವುದೇ ಒಂದು ಆಕ್ಟಿವಿಟಿ ನಮಗೆ ಒಂದು ಲೈವ್ಲಿಹುಡ್, ಜೀವನ ಮಾಡಲಿಕ್ಕೆ ಒಂದು ದಾರಿಯನ್ನು ತೋರಿಸಿದ್ರೆ ಅದನ್ನು ನಾವು ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಅದೇ ನಾವು ನಮ್ಮ ಸಂಸಾರದಲ್ಲಿ
ಪ್ರೀತಿ ಪ್ರೇಮದಿಂದ ಮಾಡುವಂತಹ ಆಕ್ಟಿವಿಟಿಗಳು, ನಾನು ಮಗನಿಗೆ ಡ್ರೆಸ್ ಕೊಡಿಸೋದಾಗಿರ್ಬೋದು, ಅಥವಾ ಅಮ್ಮ ಮಗಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಾಗಿರ್ಬೋದು, ಅಪ್ಪ ಅಮ್ಮ ಸೇರಿಕೊಂಡು ಮಕ್ಕಳಿಗೆ ಆಚೆ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಬರೋದಾಗಿರ್ಬೋದು, ಇವೆಲ್ಲ ಏನಾಗುತ್ತೆ, ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಆಗುತ್ತೆ. ಇದರಿಂದ ಯಾವುದೇ ಜೀವನವಾಗುವಂಥ ದಾರಿ ಇಲ್ಲ. ಇವನ್ನ ನಾವು ಪ್ರೀತಿ ಪ್ರೇಮಗಳಿಂದ ಅಷ್ಟೇ ಮಾಡ್ತಾ ಇದ್ದೀವಿ. ಸೊ ಅದನ್ನ ನಾವೇನಂತ ಕರಿತೀವಿ, ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಅಂದ್ರೆ ಏನರ್ಥ, ಬಿಸ್ನೆಸ್ ಅನ್ನೋ ಪದವನ್ನ ನಾವು ಬಿಸಿ ಅನ್ನೋ ಪದದಿಂದ ತೆಗೆದುಕೊಂಡಿದ್ದೇವೆ. ಬಿಸಿ ಅಂದ್ರೆ ಏನು, ಬೀಯಿಂಗ್ ಆಕ್ಯುಪೈಡ್ ಇನ್ ಒನ್ ಆರ್ ದಿ ಅದರ್ ಆಕ್ಟಿವಿಟೀಸ್. ಸೊ ಯಾವ ತರಹದ ಆಕ್ಟಿವಿಟಿ, ಬಂಡವಾಳವನ್ನ ಹಾಕಿ ಯಾವುದೋ ಒಂದು ಐಡಿಯಾವನ್ನ ಎಕ್ಸಿಕ್ಯೂಟ್ ಮಾಡಿ ಪ್ರಾಫಿಟ್ ತಗೊಳ್ಳೋದು. ಎಕನಾಮಿಕ್ ಮತ್ತೆ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೆ ಏನರ್ಥ, ನಮ್ಮ ಜೀವನವನ್ನ ನಡೆಸಲಿಕ್ಕೆ, ನಾವು ದುಡ್ಡನ್ನ ಸಂಪಾದನೆ ಮಾಡಲಿಕ್ಕೆ ನಮಗೆ ತೋರಿಸೋ ಅಂತ ದಾರಿ ಎಕನಾಮಿಕ್ ಆಕ್ಟಿವಿಟೀಸ್ ಆದ್ರೆ, ಪ್ರೀತಿ ಪ್ರೇಮ ಸಂಬಂಧಗಳ ನಡುವೆ ನಡೀತಕ್ಕಂತಹ ಟ್ರಾನ್ಸಾಕ್ಷನ್ಸ್ ಅನ್ನ ನಾವೇನಂತ ಕರಿತೇವೆ, ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಎಸ್, isn't it interesting? Next, what are the types of economic activities? ಇಷ್ಟೊಂದು ಎಕನಾಮಿಕ್ ಆಕ್ಟಿವಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಇಡೀ ಚಾಪ್ಟರ್ ಬಿಸ್ನೆಸ್, ಟ್ರೇಡ್ ಅಂಡ್ ಕಾಮರ್ಸ್. ಹಾಗಾದ್ರೆ ಟೈಪ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಯಾವುವು ನೋಡೋಣ. ಫಸ್ಟ್, ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಡಿವೈಡೆಡ್ ಇಂಟು, ಮೊದಲನೆಯದು ಬಿಸ್ನೆಸ್, ಎರಡನೆಯದು ಪ್ರೊಫೆಷನ್, ಮೂರನೆಯದು ಎಂಪ್ಲಾಯ್ಮೆಂಟ್. ಸೊ ಯಾವುದೇ ಎಕನಾಮಿಕ್ ಆಕ್ಟಿವಿಟೀಸ್ ಮೂರು ಭಾಗಗಳಾಗಿ ಕ್ಲಾಸಿಫೈ ಆಗಿದೆ. ಯಾವುದು ಆ ಮೂರು ಭಾಗಗಳು? ಒಂದು ಬಿಸ್ನೆಸ್, ಎರಡು ಪ್ರೊಫೆಷನ್, ಮೂರನೆಯದು ಎಂಪ್ಲಾಯ್ಮೆಂಟ್. ಸೊ ಬಿಸ್ನೆಸ್ ಅಂದ್ರೆ ಅರ್ಥ ಏನು, ಬೀಯಿಂಗ್ ಆಕ್ಯುಪೈಡ್ ಇನ್ ಸಮ್ ಆಕ್ಟಿವಿಟೀಸ್ ವೇರ್ ಐ ಕ್ಯಾನ್ ಮೇಕ್ ಪ್ರಾಫಿಟ್. ಪ್ರೊಫೆಷನ್ ಅಂದ್ರೆ ಅರ್ಥ ಏನು, ಯಾವುದೇ ಒಂದು ಆಕ್ಟಿವಿಟಿಯನ್ನ ಸ್ಪೆಷಲೈಸ್ಡ್ ಡಿಗ್ರಿ ಇರೋ ಅಂತ ವ್ಯಕ್ತಿಯೇ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಪ್ರೊಫೆಷನ್. ಯಾವುದೇ ಒಬ್ಬ ವ್ಯಕ್ತಿ ತನ್ನ ದಿನನಿತ್ಯದ ಜೀವನ ನಡೆಸಲು ಸಂಬಳಕ್ಕೆ ಕೆಲಸಕ್ಕೆ ಹೋದ್ರೆ ಅದನ್ನ ನಾವೇನಂತ ಕರಿತೀವಿ, ಎಂಪ್ಲಾಯ್ಮೆಂಟ್. ಸೊ ಎಕನಾಮಿಕ್ ಆಕ್ಟಿವಿಟೀಸ್ ಅನ್ನ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಯಾವುದು ಆ ಮೂರು ಭಾಗಗಳು? ಬಿಸ್ನೆಸ್, ಪ್ರೊಫೆಷನ್ ಮತ್ತು ಎಂಪ್ಲಾಯ್ಮೆಂಟ್. ಹಾಗಾದ್ರೆ ಮುಂದಿನ ಟಾಪಿಕ್ ನೋಡೋಣ ಬನ್ನಿ ಮಕ್ಕಳ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್. ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್? ಯಾವುದೇ ಒಂದು ಆಕ್ಟಿವಿಟಿಯನ್ನ ಬಿಸ್ನೆಸ್ ಆಕ್ಟಿವಿಟಿ ಅಂತ ಕರಿಬೇಕು ಅಂದ್ರೆ ಏನು ಮಾಡಬೇಕು? ಮೊದಲನೆಯದಾಗಿ ಇಟ್ ಈಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ. ನಾನಿವಾಗಲೇ ಹೇಳಿದ ಹಾಗೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಆಕ್ಟಿವಿಟೀಸ್. ಒನ್ ಇಸ್ ಎಕನಾಮಿಕ್ ಆಕ್ಟಿವಿಟೀಸ್, ಇನ್ನೊಂದು ನಾನ್ ಎಕನಾಮಿಕ್ ಆಕ್ಟಿವಿಟೀಸ್. ಸೊ ನಮ್ಮ ಜೀವನವನ್ನ ನಡೆಸಲು, ದುಡ್ಡು ಸಂಪಾದನೆ ಮಾಡಲು ಯಾವ ಆಕ್ಟಿವಿಟಿ ನಮಗೆ ಕಾಂಪ್ಲಿಮೆಂಟ್ ಮಾಡುತ್ತೋ ಅಂತಹ ಆಕ್ಟಿವಿಟಿಯನ್ನ ನಾವು ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಆ ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ ಕೂಡ ಏನಾಗ್ತದೆ? ಬಿಸ್ನೆಸ್ ಆಕ್ಟಿವಿಟೀಸ್ ಆಗ್ತದೆ. ಫ್ರಮ್ ದೇರ್ ದ ಸೆಕೆಂಡ್ ಪಾಯಿಂಟ್, ಪ್ರೊಡಕ್ಷನ್ ಅಂಡ್ ಪ್ರೊಕ್ಯೂರ್ಮೆಂಟ್. ಯಾವುದೇ ಬಿಸ್ನೆಸ್ ಎಂಟರ್ಪ್ರೈಸ್ ಐದರ್ ಅವರು ಗೂಡ್ಸ್ ಅನ್ನ ಮ್ಯಾನ್ಯುಫ್ಯಾಕ್ಚರ್ ಮಾಡ್ತಾ ಇರಬೇಕು, ಅಥವಾ ಅವರು ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಗೂಡ್ಸ್ ಅನ್ನ ತಗೊಂಡು ಕನ್ಸ್ಯೂಮರ್ಗೆ ಸೇಲ್ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಮಾರುತಿ ಗಾಡಿ. ಮಾರುತಿ ಕಂಪನಿ ಇಸ್ ಅ ಮ್ಯಾನ್ಯುಫ್ಯಾಕ್ಚರಿಂಗ್ ಬಿಸ್ನೆಸ್. ಈ ಮಾರುತಿ ಗಾಡಿಯನ್ನ ನಾವು RNS ಮೋಟರ್ಸ್ ಇದೆ, ಹೆಬ್ಬಾರ್ ಮೋಟರ್ಸ್ ಇದೆ, ಈ ತರ ಹಲವಾರು ಮೋಟರ್ಸ್ ಇದೆ. ಅವ್ರ ಹತ್ರ ಖರೀದಿ ಮಾಡ್ತಾ ಇದ್ದೀವಿ. ಅವರು ಕೂಡ ಬಿಸ್ನೆಸ್. ಯಾವ ತರಹದ ಬಿಸ್ನೆಸ್ಸು? ನಾನ್ ಮ್ಯಾನ್ಯುಫ್ಯಾಕ್ಚರಿಂಗ್ ಬಿಸ್ನೆಸ್, ಏಜೆನ್ಸಿ ಬಿಸ್ನೆಸ್.
ಸೊ ಯಾರು ಗೂಡ್ಸ್ ಅನ್ನ ಮ್ಯಾನ್ಯುಫ್ಯಾಕ್ಚರ್ ಮಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಬಿಡ್ತಾರೆ, ಅವರು ಮ್ಯಾನ್ಯುಫ್ಯಾಕ್ಚರಿಂಗ್ ಕಂಪನಿ ಆದ್ರೆ ಬೇರೆಯವ್ರು ಏನ್ ಮಾಡ್ತಾರೆ, ಮ್ಯಾನ್ಯುಫ್ಯಾಕ್ಚರ್ಸ್ ಹತ್ರ ಖರೀದಿ ಮಾಡ್ಕೋತಾರೆ, ಏಜೆಂಟ್ಗಳಾಗಿ ಅದನ್ನ ಫೈನಲ್ ಕನ್ಸ್ಯೂಮರ್ಗೆ ಸೇಲ್ ಮಾಡ್ತಾರೆ. ಅವ್ರನ್ನ ನಾವೇನಂತ ಕರಿತೀವಿ, ನಾನ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅಥವಾ ಏಜೆನ್ಸಿ ಕಂಪನೀಸ್ ಅಂತ ಕರಿತೇವೆ. ನೆಕ್ಸ್ಟ್, ಸೇಲ್ ಆರ್ ಎಕ್ಸ್ಚೇಂಜ್. ಏನು ಸೇಲ್ ಆರ್ ಎಕ್ಸ್ಚೇಂಜ್ ಅಂದ್ರೆ, ಯಾವುದೇ ಒಂದು ಆಕ್ಟಿವಿಟಿ ಬಿಸ್ನೆಸ್ ಆಕ್ಟಿವಿಟಿ ಆಗಬೇಕು ಅಂದ್ರೆ ಅಲ್ಲಿ ಎಕ್ಸ್ಚೇಂಜ್ ಅಥವಾ ಸೇಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಟ್ ವ್ಯಾಲ್ಯೂ ಇರಬೇಕು. ನಾನು ಸುಮ್ಮನೆ ಇವಾಗ ತಾಯಿ ಮಗನಿಗೆ ಶರ್ಟ್ ಕೊಡಿಸ್ತಾರೆ, ಅದು ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ವ್ಯಾಲ್ಯೂ ಅಲ್ಲ. ಅದು ಒಂದು ಅಮ್ಮ ಮಗನಿಗೆ ಮಾಡ್ತಾ ಇರ್ತಕ್ಕಂತಹ ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂತಹ ಒಂದು ಟ್ರಾನ್ಸಾಕ್ಷನ್. ಅದೇ ಆ ತಾಯಿ ಏನು ಶರ್ಟನ್ನ ಅಂಗಡಿಯಿಂದ ತರ್ತಾರೆ, ಅದೇನಾಗುತ್ತೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಯಾವುದೇ ಒಂದು ಆಕ್ಟಿವಿಟಿಯನ್ನ ನಾವು ಬಿಸ್ನೆಸ್ ಆಕ್ಟಿವಿಟಿ ಅಂತ ಕರಿಬೇಕು ಅಂದ್ರೆ ಅದು ಯಾವಾಗ್ಲೂ ಏನಾಗಿರ್ಬೇಕು, ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಟ್ ಅ ವ್ಯಾಲ್ಯೂ ಆಗಿರ್ಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಅಲ್ಲಿಂದ ದ ನೆಕ್ಸ್ಟ್ ಒನ್ ಇಸ್ ರೆಗ್ಯುಲರ್ ಡೀಲಿಂಗ್ಸ್. ಯಾವುದೇ ಬಿಸ್ನೆಸ್ಸು ತನ್ನ ಡೀಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ನ ರೆಗ್ಯುಲರ್ ಬೇಸಿಸ್ ಮೇಲೆ ಮಾಡಬೇಕು. ಯಾವುದೇ ಒಂದು ಸಿಂಗಲ್ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಥವಾ ಬಿಸ್ನೆಸ್ ಆಕ್ಟಿವಿಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೇ ಒಂದು ಬಿಸ್ನೆಸ್ ಆಕ್ಟಿವಿಟಿ ಅಂತ ಕರೆಸ್ಕೊಳ್ಬೇಕು ಅಂದ್ರೆ ಅವರ ಬಿಸ್ನೆಸ್ ಡೀಲಿಂಗ್ ಏನಾಗಿರಬೇಕು, ರೆಗ್ಯುಲರ್ ಆಗಿರಬೇಕು. ಸೊ ವಾಟ್ ಆರ್ ದ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್? ಒಂದು ಆಕ್ಟಿವಿಟಿಯನ್ನ ನಾನು ಬಿಸ್ನೆಸ್ ಆಕ್ಟಿವಿಟಿ ಅಂತ ಕರಿಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ಇರಬೇಕು? ಮೊದಲನೆಯದು ಅದು ಎಕನಾಮಿಕ್ ಆಕ್ಟಿವಿಟಿ ಆಗಿರಬೇಕು. ಎರಡನೆಯದು ಪ್ರೊಡಕ್ಷನ್ ಅಥವಾ ಏಜೆನ್ಸಿ ಅಂದ್ರೆ ಪ್ರೊಕ್ಯೂರ್ಮೆಂಟ್ ನಡಿಬೇಕು. ಮೂರನೆಯದು there must be sale or exchange of goods and services for a value. ಸುಮ್ಮನೆ ಫ್ರೀ ಆಗಿ ಮಾಡಿದ್ರೆ ಅದು ಬಿಸ್ನೆಸ್ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾಲ್ಕನೆಯದು there must be regular dealing. ಯಾವುದೋ ಒಂದು ಟ್ರಾನ್ಸಾಕ್ಷನ್ ಮಾಡಿ ಬಿಟ್ಬಿಟ್ರೆ ಅದು ಬಿಸ್ನೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮುಂದಿನ ಟಾಪಿಕ್ ನೋಡೋಣ. ಏನು ಮುಂದಿನ ಟಾಪಿಕ್? ಮತ್ತಷ್ಟು ಬಿಸ್ನೆಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಗಮನಿಸೋಣ. ಏನಿದೆ ಮತ್ತಷ್ಟು ಬಿಸ್ನೆಸ್ ಕ್ಯಾರೆಕ್ಟರಿಸ್ಟಿಕ್ಸ್? ಮತ್ತೆ ಯಾವುದಾದ್ರೂ ಆಕ್ಟಿವಿಟಿಯನ್ನ ನಾವು ಬಿಸ್ನೆಸ್ ಅಂತ ಕರಿಬೇಕು ಅಂದ್ರೆ ಅದರಲ್ಲಿ ಯಾವಾಗ್ಲೂ ಪ್ರಾಫಿಟ್ ಅರ್ನಿಂಗ್ ಪೊಟೆನ್ಷಿಯಲ್ ಇರಬೇಕು. ನಾನೊಂದು NGO ಶುರು ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ ಅದು ಬಿಸ್ನೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅದರಲ್ಲಿ ಪ್ರಾಫಿಟ್ ಅರ್ನಿಂಗ್ ಪೊಟೆನ್ಷಿಯಲ್ ಇರೋದಿಲ್ಲ. ಸೊ ಯಾವುದೇ ಒಂದು ಬಿಸ್ನೆಸ್ ಆಕ್ಟಿವಿಟಿಗೆ ಪ್ರಾಫಿಟ್ ಅರ್ನಿಂಗ್ ಪೊಟೆನ್ಷಿಯಲ್ ಇರೋದಿಲ್ಲ ಅಂದ್ರೆ ಅದು ಬಿಸ್ನೆಸ್ ಅನ್ಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳೇ. ನೆಕ್ಸ್ಟ್, ಅನ್ಸರ್ಟನ್ಟಿ ಆಫ್ ರಿಟರ್ನ್. ಇದು ನಮ್ಮೆಲ್ಲರ ಜೀವನದಲ್ಲೂ ಸತ್ಯ. ಯಾವಾಗ್ಲೂ ತಿಳ್ಕೊಳ್ಳಿ, ದೇರ್ ಆರ್ 2 ಥಿಂಗ್ಸ್. ಒನ್ ಇಸ್ ರಿಸ್ಕ್, ಅದರ್ ಒನ್ ಇಸ್ ಅನ್ಸರ್ಟನ್ಟಿ. ಏನು ರಿಸ್ಕ್ ಮತ್ತೆ ಅನ್ಸರ್ಟನ್ಟಿ ಅಂದ್ರೆ? ಯಾವಾಗ್ಲೂ ತಿಳ್ಕೊಳ್ಳಿ, ನಾವು ಮಾಡೋಂಥ ಎಲ್ಲಾ ಕೆಲಸಗಳಲ್ಲೂ ಯಾವುದಾದರೂ ಅಡೆಚಣೆಗಳು ಇದ್ದೇ ಇರುತ್ತೆ. ಅಂತ ಅಡಚಣೆಗಳನ್ನ ನಾವು ಕ್ಯಾಲ್ಕ್ಯುಲೇಟಿವ್ ಆಗಿ ತಗೊಂಡು ಕೆಲಸ ಮಾಡಿದ್ರೆ ಅದು ರಿಸ್ಕ್ ಅನ್ನಿಸ್ಕೊಳ್ತದೆ. ಅದೇ ಅಡಚಣೆನ ಲೆಕ್ಕನೇ ಹಾಕಕ್ಕಾಗಲ್ಲ ಅಂದ್ರೆ ಅವಾಗ ಅದೇನ್ ಅನ್ಸ್ಕೊಳತ್ತೆ? ಅನ್ಸರ್ಟನ್ಟಿ ಅನ್ಸ್ಕೊಳತ್ತೆ.
ಸೊ ಅಲ್ಲಿಗೆ ರಿಸ್ಕ್ ಅಂದ್ರೆ ಏನರ್ಥ? ಯಾವುದೇ ಒಂದು ಕ್ಯಾಲ್ಕ್ಯುಲೇಟೆಡ್ ಸ್ಟೆಪ್ ಅನ್ನ ತಗೊಂಡ್ರೆ ಅದನ್ನ ರಿಸ್ಕ್ ಅಂತಾರೆ. ಯಾವುದೇ ಒಂದು ಐಟಮ್ಮಿಗೆ ಏನಾಗುತ್ತೆ ಅಂತಾನೆ ಲೆಕ್ಕ ಹಾಕ್ಲಿಕ್ಕೆ ಆಗದೆ ಇದ್ರೆ ನಾವು ಅದನ್ನೇನಂತ ಕರಿತೀವಿ? ಅನ್ಸರ್ಟನ್ಟಿ ಅಂತ ಕರಿತೀವಿ. ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬರ್ತಕ್ಕಂಥದ್ದು ಯಾವಾಗ್ಲೂ ಏನಾಗಿರುತ್ತೆ? ಅನ್ಸರ್ಟನ್ ಆಗಿರುತ್ತೆ. ಖಡಾಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಬಿಸ್ನೆಸ್ ಪ್ರಾಫಿಟ್ ಅರ್ನ್ ಮಾಡಬೇಕು ಅಂದ್ರೆ ಹಲವಾರು ಫ್ಯಾಕ್ಟರ್ಗಳು ಒಟ್ಟುಗೂಡಬೇಕು, ಹಲವಾರು ಫ್ಯಾಕ್ಟರ್ಗಳು ಒಟ್ಟಿಗೆ ಒಂದು ಕಾಂಬಿನೇಷನ್ ಆಗಬೇಕು. ಆವಾಗ ಮಾತ್ರ ಬಿಸ್ನೆಸ್ಸಿಗೆ ಪ್ರಾಫಿಟ್ ಅಥವಾ ರಿಟರ್ನ್ಸ್ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಬಿಸ್ನೆಸ್ಗಳಿಗೆ ರಿಟರ್ನ್ ಸಂಪಾದನೆ ಮಾಡೋದನ್ನ ಯಾವಾಗಲೂ ಏನಂತ ಕರಿತೀವಿ? ಅನ್ಸರ್ಟನ್. ಖಡಾಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರಿತೇವೆ. ಅರ್ಥ ಆಯ್ತಾ? ಮೂವಿಂಗ್ ಅಹೆಡ್ ಫ್ರಮ್ ದೇರ್, ಎಲಿಮೆಂಟ್ ಆಫ್ ರಿಸ್ಕ್. ನಾನಿವಾಗ ಆಗ್ಲೇ ಹೇಳದಂಗೆ ಎರಡು ಟಾಪಿಕ್ ಇದೆ, ಒಂದು ರಿಸ್ಕ್, ಇನ್ನೊಂದು ಅನ್ಸರ್ಟನ್ಟಿ. ಎಲ್ಲ ಬಿಸ್ನೆಸ್ಸಿನಲ್ಲೂ ಒಂದು ಎಲಿಮೆಂಟ್ ಆಫ್ ರಿಸ್ಕ್ ಇದ್ದೇ ಇರುತ್ತೆ. ಆ್ಯಂಡ್ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಯಾವುದೇ ಲೆಕ್ಕ ಹಾಕಿದ್ರು ನಮ್ಮ ಜೀವನದಲ್ಲಿ ನಾವು ಯಾವುದೇ ಸ್ಟೆಪ್ ಇಟ್ಟರು ಆ ಎಲ್ಲ ಸ್ಟೆಪ್ಗಳಲ್ಲೂ ಒಂದು ರಿಸ್ಕ್ ಬಂದೇ ಬರುತ್ತೆ. ಅದು ಖಡಾಖಂಡಿತವಾಗಿ ಸತ್ಯ. ಸೊ ಯಾವುದೇ ಬಿಸ್ನೆಸ್ ಅಲ್ಲೂ ಕೂಡ ದೇರ್ ವಿಲ್ ಬಿ ಅನ್ ಎಲಿಮೆಂಟ್ ಆಫ್ ರಿಸ್ಕ್. ಆದರೆ ಆ ರಿಸ್ಕ್ ಅನ್ನ ನಾವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿ ಪ್ರಾಫಿಟ್ಸ್ ಅನ್ನ ಅರ್ನ್ ಮಾಡ್ತೀವಿ ಅನ್ನೋದೇ ಬಿಸ್ನೆಸ್ ನಡೆಸೋಂತಹ ಟ್ಯಾಕ್ಟಿಕ್ಸ್ ಮಕ್ಕಳ. ಹಾಗಾದ್ರೆ ಮುಂದಿನ ಟಾಪಿಕ್ ನೋಡೋಣ. ಲೆಟ್ ಅಸ್ ಕಂಪೇರ್ ಬಿಟ್ವೀನ್ ಬಿಸ್ನೆಸ್, ಪ್ರೊಫೆಷನ್ ಅಂಡ್ ಎಂಪ್ಲಾಯ್ಮೆಂಟ್. ಏನು ಬಿಸ್ನೆಸ್, ಪ್ರೊಫೆಷನ್ ಮತ್ತು ಎಂಪ್ಲಾಯ್ಮೆಂಟ್ ನಡುವಿನ ವ್ಯತ್ಯಾಸ? ಮೊದಲನೆಯದು ಎಸ್ಟಾಬ್ಲಿಷ್ಮೆಂಟ್. ಯಾವುದೇ ಒಂದು ಬಿಸ್ನೆಸ್ ಅನ್ನು ಒಬ್ಬ ಆಂಟ್ರಪ್ರೆನ್ಯೂರ್ ತನ್ನ ಡಿಸಿಷನ್ ಮತ್ತು ಲೀಗಲ್ ಫಾರ್ಮ್ಯಾಲಿಟೀಸ್ ಅನ್ನ ಫಾಲೋ ಮಾಡ್ತಾ ಎಸ್ಟಾಬ್ಲಿಷ್ ಮಾಡ್ತಾನೆ. ಸೊ ನಾನು ನೀವು ಕೂಡ ಒಬ್ಬ ಲಾಯರ್ನ ಹೈಯರ್ ಮಾಡಿ ಏನು ಲೀಗಲ್ ಫಾರ್ಮ್ಯಾಲಿಟೀಸ್ ಇದೆ ಅದನ್ನ ಮುಗಿಸ್ಬಿಟ್ಟು ಒಂದು ಬಿಸ್ನೆಸ್ನ ಹುಟ್ಟು ಹಾಕಬಹುದು. ಅದಕ್ಕೆ ನಾವೇನಂತ ಕರಿತೀವಿ? ಬಿಸ್ನೆಸ್ ಅಂತ ಕರಿತೀವಿ. ಆದರೆ ನಾನಿಲ್ಲೊಂದು ಪದ ಉಪಯೋಗಿಸಿದೆ, ಲಾಯರ್. ಲಾಯರ್ನ ಕೆಲಸವನ್ನ ಲಾಯರ್ ಒಬ್ನೇ ಮಾಡ್ಲಿಕ್ಕೆ ಸಾಧ್ಯ. ಪ್ರೊಫೆಸರ್ನ ಕೆಲಸವನ್ನ ಪ್ರೊಫೆಸರ್ ಒಬ್ನೇ ಮಾಡ್ಲಿಕ್ಕೆ ಸಾಧ್ಯ. ಡಾಕ್ಟರ್ನ ಕೆಲಸವನ್ನ ಡಾಕ್ಟರ್ ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ. ಆಡಿಟರ್ನ ಕೆಲಸವನ್ನ ಚಾರ್ಟೆಡ್ ಅಕೌಂಟೆಂಟ್ ಒಬ್ನೇ ಮಾಡ್ಲಿಕ್ಕೆ ಸಾಧ್ಯ. ಈ ತರ ಸ್ಪೆಷಲೈಸ್ಡ್ ಡಿಗ್ರಿಗಳಿರೋಂಥ ವ್ಯಕ್ತಿಗಳು ಬಿಸ್ನೆಸ್ ಅನ್ನ ಅಥವಾ ಅವ್ರ ಆಫೀಸನ್ನ ಹುಟ್ಟಾಕಿ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದ್ರೆ ನಾವು ಅದನ್ನೇನಂತ ಕರಿತೀವಿ? ಪ್ರೊಫೆಷನ್ ಅಂತ ಕರಿತೀವಿ. ಸೊ ಯಾವುದೇ ವ್ಯಕ್ತಿ ತನ್ನ ಲೀಗಲ್ ಫಾರ್ಮ್ಯಾಲಿಟೀಸ್ ಅನ್ನ ಫುಲ್ಫಿಲ್ ಮಾಡಿ ಬಿಸ್ನೆಸ್ ಅನ್ನ ಹುಟ್ಟು ಹಾಕಿದ್ರೆ ಅದು ಬಿಸ್ನೆಸ್ ಅನ್ನಿಸ್ಕೊಳ್ಳುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಸ್ಪೆಷಲೈಸ್ಡ್ ಡಿಗ್ರಿ ಮಾಡಿ ತನ್ನದೇ ಆಫೀಸ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ನಾವೇನಂತೀವಿ? ಪ್ರೊಫೆಷನ್ ಅಂತೀವಿ. ಯಾವುದೇ ಒಬ್ಬ ವ್ಯಕ್ತಿ ಓದ್ಕೊಂಡು ಬೇರೆ ಕಂಪನಿಗಳ ಹತ್ರ ಹೋಗಿ, ಬೇರೆ ಬಿಸ್ನೆಸ್ ಮೆನ್ಗಳ ಹತ್ರ ಹೋಗಿ ಅಥವಾ ಬೇರೆ ಪ್ರೊಫೆಷನಲ್ಸ್ ಹತ್ರ ಹೋಗಿ ಕೆಲಸವನ್ನ ಮಾಡಿದ್ರೆ ಅದಕ್ಕೇನಂತ ಕರಿತೀವಿ? ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇಂತಹ ಎಂಪ್ಲಾಯೀಸ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇರ್ತದೆ ಮತ್ತು ಸರ್ವಿಸ್ ಅಗ್ರಿಮೆಂಟ್ ಇರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ನೇಚರ್ ಆಫ್ ವರ್ಕ್. ಯಾವುದೇ ಒಂದು ಬಿಸ್ನೆಸ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ಮಾರ್ಬಿಟ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾರೆ. ದಟ್ ಈಸ್ ದೇರ್ ನೇಚರ್ ಆಫ್ ವರ್ಕ್. ಅದೇ ಯಾವುದೇ ಒಂದು ಪ್ರೊಫೆಷನಲ್ಲು ತನ್ನದೇ ಆದ ಎಕ್ಸ್ಪರ್ಟ್ ಸರ್ವಿಸಸ್ ನ ಕೊಟ್ಟು ಫೀಸ್ ಇಸ್ಕೋತಾನೆ. ಅದಕ್ಕೆ ನಾವೇನಂತೀವಿ? ಪ್ರೊಫೆಷನ್ ಅಂತೀವಿ. ಯಾವುದೇ ಒಬ್ಬ ನೌಕರ, ಎಂಪ್ಲಾಯಿ
ಕಂಪನಿಗೆ ಕೆಲಸ ಮಾಡಿಬಿಟ್ಟು ಅವ್ರು ಹೇಳ್ತಕ್ಕಂತಹ ಟಾಸ್ಕನ್ನು ಮಾಡಿಬಿಟ್ಟು ಸಂಬಳವನ್ನು ಇಸ್ಕೊಂಡ್ರೆ ಅದಕ್ಕೆ ನಾವೇನಂತೀವಿ? ಎಂಪ್ಲಾಯ್ಮೆಂಟ್ ಅಂತೀವಿ. ಸೊ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಟ್ರೇಡ್ ಮಾಡಿ ಪ್ರಾಫಿಟನ್ನು ಪಡ್ಕೊಂಡ್ರೆ ಬಿಸ್ನೆಸ್ ಆಗ್ತದೆ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ಲದೆ ನಮ್ಮ ಎಕ್ಸ್ಪರ್ಟ್ ಅಡ್ವೈಸನ್ನು ಕೊಟ್ಟು ಫೀಸನ್ನು ಸಂಪಾದನೆ ಮಾಡಿದರೆ ಪ್ರೊಫೆಷನ್ ಆಗ್ತದೆ. ಯಾವುದೇ ಒಂದು ಕಂಪನಿಯಲ್ಲಿ ನೌಕರನ ರೂಪದಲ್ಲಿ ಕೆಲಸ ಮಾಡಿ ಸ್ಯಾಲರಿಯನ್ನು ತಗೊಂಡ್ರೆ ಅದೇನು ಅನ್ನಿಸ್ಕೊಳ್ತದೆ? ಎಂಪ್ಲಾಯ್ಮೆಂಟ್ ಅನ್ನಿಸ್ಕೊಳ್ತದೆ. ಸೊ ಯಾವುದೇ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಯಾವ ಮಿನಿಮಮ್ ಕ್ವಾಲಿಫಿಕೇಷನ್ನು ಬೇಕಾಗಿಲ್ಲ. ಯಾರು ಯಾವಾಗ ಬೇಕಾದರೂ ಯಾವ ಬಿಸ್ನೆಸ್ನ ಬೇಕಾದರೂ ಶುರು ಮಾಡ್ಬೋದು. ಆದರೆ ಅಂತಹ ಬಿಸ್ನೆಸ್ ಲೀಗಲ್ ಆಗಿರಬೇಕು ಮತ್ತು ಗವರ್ಮೆಂಟ್ ಆ ಬಿಸ್ನೆಸ್ನ ಬ್ಯಾನ್ ಮಾಡಿರಬಾರ್ದು. ಅರ್ಥ ಆಯ್ತಾ? ಪ್ರೊಫೆಷನ್ ಅಂದರೆ ಏನರ್ಥ? ಆ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಇರೋರು ಮಾತ್ರನೇ ಈ ಪ್ರೊಫೆಷನ್ಗಳನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯ. ಡಾಕ್ಟರ್ MBBS ಮಾಡಿರಬೇಕು, ಲಾಯರ್ LLB ಮಾಡಿರಬೇಕು, ನಮ್ಮ ಕಾಮರ್ಸಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಸ್ CA ಓದಿರಬೇಕು, ಪ್ರೊಫೆಸರ್ಗಳು ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿರಬೇಕು. ಅವ್ರುಗಳಷ್ಟೇ ಆ ಪ್ರೊಫೆಷನಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ಎಂಪ್ಲಾಯ್ಮೆಂಟ್ ಆದರೆ ಕಂಪನಿ ಯಾವ ಕ್ವಾಲಿಫಿಕೇಷನ್ ಅನ್ನ ಕೇಳುತ್ತೋ ಎಂಪ್ಲಾಯಿಗಳಿಗೆ ಆ ಕ್ವಾಲಿಫಿಕೇಷನ್ ಇರಬೇಕಾಗತ್ತೆ. ಅವಾಗಷ್ಟೇ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಯಾವುದೇ ಬಿಸ್ನೆಸ್ ಅರ್ನ್ ಮಾಡುವಂಥ ದುಡ್ಡನ್ನ ಪ್ರಾಫಿಟ್ ಅಂತ ಕರೆದ್ರೆ, ಪ್ರೊಫೆಷನಲ್ಸ್ ಅರ್ನ್ ಮಾಡೋ ದುಡ್ಡನ್ನ ಏನಂತ ಕರಿತೀವಿ? ಪ್ರೊಫೆಷನಲ್ ಫೀಸ್ ಅಂತ ಕರಿತೀವಿ. ಅದೇ ಎಂಪ್ಲಾಯೀಸ್ಗೆ ಕೊಡುವಂಥ ದುಡ್ಡನ್ನ ಸ್ಯಾಲರಿ ಅಥವಾ ವೇಜಸ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಸಂಪಾದನೆ ಮಾಡೋದು ಪ್ರಾಫಿಟ್ ಅನ್ನಿಸ್ಕೊಂಡ್ರೆ, ಪ್ರೊಫೆಷನಲ್ಲಿ ಸಂಪಾದನೆ ಆಗೋದು ಫೀಸ್ ಆಗುತ್ತೆ. ಎಂಪ್ಲಾಯ್ಮೆಂಟಲ್ಲಿ ಸಂಪಾದನೆ ಆಗೋದೇನಾಗತ್ತೆ? ಸ್ಯಾಲರಿ ಆಗತ್ತೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 4 ಮಾರ್ಕ್ಸ್. 4 ಮಾರ್ಕ್ಸ್ ಈ ಪಾಠದಲ್ಲಿ ಕೇಳದೆ ಇದ್ರೆ ಇಟ್ ಬಿಕಮ್ಸ್ ಅನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 8 ಮಾರ್ಕ್ಸ್. ಅರ್ಥ ಆಯ್ತಾ? isn't it very easy? Yes. ಬನ್ನಿ ಮುಂದಿನ ಟಾಪಿಕ್ ನೋಡೋಣ. ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್. ಹಾಗಾದ್ರೆ ಬಿಸ್ನೆಸ್ ಆಕ್ಟಿವಿಟೀಸ್ಗೆ ಯಾವೆಲ್ಲ ಕ್ಲಾಸಿಫಿಕೇಶನ್ ಇದೆ? ಮೊದಲನೆಯದು ಇಂಡಸ್ಟ್ರಿ. ಯಾವುದೇ ಒಂದು ಬಿಸ್ನೆಸ್ ಅನ್ನ ನಾವು ಮೊದಲನೆಯ ವಿಂಗಡಣೆ, ಮೊದಲನೆಯ ಕ್ಲಾಸಿಫಿಕೇಶನ್ ಏನ್ ಮಾಡ್ತೀವಿ? ಇಂಡಸ್ಟ್ರಿ ಮಾಡ್ತೀವಿ. ಯಾವುದೇ ಒಂದು ಇಂಡಸ್ಟ್ರಿ 3 ಭಾಗಗಳಲ್ಲಿ ಡಿವೈಡ್ ಆಗಿದೆ. ಯಾವುದು ಆ 3 ಭಾಗ? ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ ಮತ್ತು ಟರ್ಷಿಯರಿ ಇಂಡಸ್ಟ್ರಿ. ಸೊ ಬಿಸ್ನೆಸ್ ಅನ್ನ ನಾವು 4 ಭಾಗಗಳಲ್ಲಿ ಡಿವೈಡ್ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಭಾಗ ಯಾವುದು? ಇಂಡಸ್ಟ್ರೀಸ್. ಸೊ ಇಂಡಸ್ಟ್ರೀಸ್ ಅನ್ನೋದು 3 ಕ್ಲಾಸಿಫಿಕೇಶನ್ ಇದೆ. ಪ್ರೈಮರಿ ಇಂಡಸ್ಟ್ರೀಸ್, ಸೆಕೆಂಡರಿ ಇಂಡಸ್ಟ್ರೀಸ್ ಮತ್ತು ಟರ್ಷಿಯರಿ ಇಂಡಸ್ಟ್ರೀಸ್. ಏನಾ ಸೆಕೆಂಡರಿ, ಪ್ರೈಮರಿ ಮತ್ತು ಟರ್ಷಿಯರಿ? ನಾವು ಮುಂದಕ್ಕೆ ಹೋಗ್ತಾ ಅದರ ಬಗ್ಗೆ ಡೀಟೇಲ್ ಆಗಿ ಓದೋಣ. ಸೆಕೆಂಡ್ ಒನ್ ಇಸ್ ಕಾಮರ್ಸ್. ಯಾವುದೇ ಟ್ರೇಡ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಮಾಡಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ಕಾಮರ್ಸ್ ಅಂತ ಕರಿತೀವಿ. ಸೊ ಕಾಮರ್ಸ್ ಇಸ್ ಡಿವೈಡೆಡ್ ಇಂಟು ಟ್ರೇಡ್ ಮತ್ತೆ ಆಕ್ಸಿಲರೀಸ್ ಟು ಟ್ರೇಡ್. ಏನದು ಆಕ್ಸಿಲರೀಸ್ ಅಂದ್ರೆ ನಾವಿದೇ ಪಾರ್ಟಲ್ಲಿ ಲಾಸ್ಟ್ ಡಿವಿಷನ್ ಅಲ್ಲಿ ಕಲಿತೇವೆ. ಸೊ ಯಾವುದೇ ಕಾಮರ್ಸ್ ಅಂದ್ರೆ ಏನರ್ಥ? ಎಕ್ಸ್ಚೇಂಜಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಅದನ್ನ 2 ಭಾಗಗಳಾಗಿ ಡಿವೈಡ್ ಮಾಡಿದೀವಿ. ಒನ್ ಇಸ್ ಟ್ರೇಡ್, ದಿ ಅದರ್ ಒನ್ ಇಸ್ ಆಕ್ಸಿಲರೀಸ್ ಟು ಟ್ರೇಡ್. ನೆಕ್ಸ್ಟ್, ಹಾಗಾದ್ರೆ ಟ್ರೇಡ್ ಅಂದ್ರೆ ಏನರ್ಥ? ಸಿಂಪಲ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಅದು ಇಂಟರ್ನಲ್ ಟ್ರೇಡ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಟ್ರೇಡ್ ಆಗಿರ್ಬೋದು. ನಮ್ಮ ದೇಶದ ಒಳಗಡೆನೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆದ್ರೆ ಇಂಟರ್ನಲ್ ಟ್ರೇಡ್. ಅದೇ ನಮ್ಮ ದೇಶದಿಂದ
ಆಚೆ ಕಡೆ ದೇಶಕ್ಕೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆದ್ರೆ ನಾವು ಅದನ್ನೇನಂತ ಕರಿತೇವೆ? ಎಕ್ಸ್ಟರ್ನಲ್ ಟ್ರೇಡ್ ಅಂತ ಕರಿತೇವೆ. ಕ್ಲಿಯರ್? ಇಸ್ಂಟ್ ಇಟ್ ಈಸಿ? ಸೊ ನಾಲ್ಕನೇ ಟಾಪಿಕ್ ಯಾವುದು? ನಾಲ್ಕನೇ ಡಿವಿಷನ್ ಯಾವುದು? ಆಕ್ಸಿಲರೀಸ್. ಏನು ಆಕ್ಸಿಲರೀಸ್ ಅಂದ್ರೆ? ಸಿಂಪಲ್, ಇದನ್ನ ಸಪೋರ್ಟ್ ಅಥವಾ ಏಡ್ ಅಂತ ಕರಿತೇವೆ. ಏನು ಸಪೋರ್ಟ್ ಅಥವಾ ಏಡ್ ಅಂದ್ರೆ? ಯಾವುದೇ ಒಂದು ಬಿಸ್ನೆಸ್ ನಡೆಸಕ್ಕೆ ಹಲವಾರು ರೀತಿಯ ಸಪೋರ್ಟ್ನ ಅವಶ್ಯಕತೆ ಇದೆ. ಯಾವುದಾ ಸಪೋರ್ಟು? ಟ್ರಾನ್ಸ್ಪೋರ್ಟೇಷನ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗೂಡ್ಸ್ನ ಕಳಿಸಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬೇಕು. ನಾವು ಬಿಸ್ನೆಸ್ ನಡೆಸಲಿಕ್ಕೆ, ದುಡ್ಡಿನ ಸಹಾಯ ಮಾಡಲಿಕ್ಕೆ ಬ್ಯಾಂಕಿಂಗ್ ಬೇಕು. ನಾಳೆ ದಿನ ಏನಾದರೂ ಸಮಸ್ಯೆ ಆಗಿ ನಾವು ಸಿಕ್ಕಾಕೊಂಡು ಬಚಾವ್ ಮಾಡಲಿಕ್ಕೆ ಇನ್ಶೂರೆನ್ಸ್ ಬೇಕು. ಎಲ್ಲರೂ ಅಂಗಡಿಗಳನ್ನ ದೊಡ್ಡದಾಗಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಗೂಡ್ಸ್ ಅನ್ನ ಸ್ಟೋರ್ ಮಾಡಲಿಕ್ಕೆ ಜಾಗ ಬೇಕು. ಅದಕ್ಕೆ ನಾವೇನಂತೀವಿ? ವೇರ್ ಹೌಸಿಂಗ್. ಅದೇ ರೀತಿ ನಾವು ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಗೂಡ್ಸ್ಗಳನ್ನ ಎಲ್ಲರಿಗೂ ಸೇಲ್ ಮಾಡಬೇಕು. ಸೇಲ್ ಮಾಡೋಕ್ಕೆ ನಮ್ಮ ಗೂಡ್ಸ್ ಬಗ್ಗೆ ಆ ವ್ಯಕ್ತಿಗಳಿಗೆ ಗೊತ್ತಿರಬೇಕು. ಅದನ್ನು ಗೊತ್ತಾಗ್ಸೋವಂಥ ಪ್ರೋಸೆಸ್ಸನ್ನು ಅಡ್ವರ್ಟೈಸಿಂಗ್ ಅಂತ ಕರಿತೀವಿ. ಸೊ ನಾವು ಸೇಲ್ ಮಾಡ್ತಾ ಇರ್ತಕ್ಕಂಥ ಗೂಡ್ಸ್ಗಳು ಎಲ್ಲರಿಗೂ ತಲುಪಬೇಕು. ಎಲ್ಲರಿಗೂ ನಮ್ಮ ಕಂಪನಿ ಬಗ್ಗೆ ಗೊತ್ತಾಗಬೇಕು ಅಂದರೆ ನಾವು ನಮ್ಮ ಕಂಪನಿಯ ಬಗ್ಗೆ ಪ್ರಚಾರ ಮಾಡಬೇಕು, ಪ್ರಮೋಷನ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಅಡ್ವರ್ಟೈಸಿಂಗ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಬಿಸ್ನೆಸ್ ಆಕ್ಟಿವಿಟಿ 4 ಕ್ಲಾಸಿಫಿಕೇಶನ್ ಅನ್ನ ಹೊಂದಿದೆ. ಮೊದಲನೆಯದು ಇಂಡಸ್ಟ್ರೀಸ್. ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ ಮತ್ತು ಟರ್ಷಿಯರಿ ಇಂಡಸ್ಟ್ರಿ. ಎರಡನೆಯದು ಕಾಮರ್ಸ್. ಕಾಮರ್ಸ್ ಅಲ್ಲಿ ದೇರ್ ಇಸ್ ಟ್ರೇಡ್ ಮತ್ತು ಆಕ್ಸಿಲರೀಸ್ ಆಫ್ ಟ್ರೇಡ್. ಮೂರನೆಯದು ಟ್ರೇಡ್, ಇಂಟರ್ನಲ್ ಟ್ರೇಡ್ ಮತ್ತು ಎಕ್ಸ್ಟರ್ನಲ್ ಟ್ರೇಡ್. ದೇಶದ ಒಳಗಡೆ ನಡೆಯೋದು ಇಂಟರ್ನಲ್ ಟ್ರೇಡ್, ದೇಶದ ಆಚೆ ಕಡೆ ನಡೆಯೋದು ಎಕ್ಸ್ಟರ್ನಲ್ ಟ್ರೇಡ್. ನಾಲ್ಕನೆಯದು ಆಕ್ಸಿಲರೀಸ್. ಏನಿದು? ಸಪೋರ್ಟಿಂಗ್ ಅಥವಾ ಏಡ್ಸ್ ಫಾರ್ ಟ್ರೇಡ್. ಮೊದಲನೆಯದು ಟ್ರಾನ್ಸ್ಪೋರ್ಟೇಷನ್, ಎರಡನೆಯದು ಬ್ಯಾಂಕಿಂಗ್, ಮೂರನೆಯದು ಇನ್ಶೂರೆನ್ಸ್, ನಾಲ್ಕನೆಯದು ವೇರ್ ಹೌಸಿಂಗ್ ಮತ್ತು ಐದನೆಯದೇನಾಗುತ್ತೆ? ಅಡ್ವರ್ಟೈಸಿಂಗ್. ಇಸ್ಂಟ್ ಇಟ್ ವೆರಿ ಇಂಟ್ರೆಸ್ಟಿಂಗ್? ಬನ್ನಿ ಮಕ್ಕಳ, ಹಾಗಾದ್ರೆ ಮುಂದಿನ ಟಾಪಿಕ್ ನೋಡೋಣ. ಏನು ಮುಂದಿನ ಟಾಪಿಕ್? ನಾನಿವಾಗಲೇ ಹೇಳ್ದಂಗೆ ಇಂಡಸ್ಟ್ರೀಸ್ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ. ಮೊದಲನೆಯದು ಪ್ರೈಮರಿ ಇಂಡಸ್ಟ್ರೀಸ್. ಪ್ರೈಮರಿ ಇಂಡಸ್ಟ್ರೀಸ್ ಅಲ್ಲಿ 2 ತರಹದ ಇಂಡಸ್ಟ್ರೀಸ್ಗಳು ಇವೆ. ಯಾವುದು ಆ 2 ತರಹದ ಇಂಡಸ್ಟ್ರಿಗಳು? ಮೊದಲನೆಯದು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್, ಎರಡನೆಯದು ಜೆನೆಟಿಕ್ ಇಂಡಸ್ಟ್ರೀಸ್. ಏನು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂದ್ರೆ? ಹೆಸರೇ ಹೇಳ್ತಾ ಇರೋ ಹಾಗೆ ನಾವು ಭೂಮಿಯಿಂದ ಏನನ್ನಾದ್ರೂ ಎಕ್ಸ್ಟ್ರಾಕ್ಷನ್ ಮಾಡಿ ತೆಗೆದು ಅದನ್ನ ಮಾರಿ ದುಡ್ಡು ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಫಾರ್ಮಿಂಗ್, ಮೈನಿಂಗ್ ಇವೆಲ್ಲ ಏನಾಗುತ್ತೆ? ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಆಗತ್ತೆ. ಭೂಮಿಯಿಂದ ಏನನ್ನಾದ್ರೂ ಅಗೆದು ತೆಗೆದು ಅದನ್ನ ನಾವು ಮಾರಿ ಅದರಿಂದ ಪ್ರಾಫಿಟ್ಗಳನ್ನ ತೆಗೆದುಕೊಂಡ್ರೆ ಅಂತಹ ಇಂಡಸ್ಟ್ರಿಗಳನ್ನ ನಾವೇನಂತ ಕರಿತೇವೆ? ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಫಾರ್ಮಿಂಗ್, ಮೈನಿಂಗ್, ಲಂಬರಿಂಗ್, ಹಂಟಿಂಗ್, ಫಿಶಿಂಗ್ ಆಪರೇಷನ್ಸ್ ಇವೆಲ್ಲ ಏನಾಗುತ್ತೆ? ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಆಗತ್ತೆ. ಅದೇ ರೀತಿ ಜೆನೆಟಿಕ್ ಇಂಡಸ್ಟ್ರೀಸ್ ಅಂದ್ರೆ ಏನರ್ಥ? ಯಾವುದೇ ಒಂದು ಇಂಡಸ್ಟ್ರಿ ಪ್ರಾಡಕ್ಟ್ ಬ್ರೀಡಿಂಗ್ ಮಾಡಿದ್ರೆ ಅದಕ್ಕೆ ನಾವೇನಂತೀವಿ? ಜೆನೆಟಿಕ್ ಇಂಡಸ್ಟ್ರಿಗಳು. ಸಾಮಾನ್ಯವಾಗಿ ಅನಿಮಲ್ ಬ್ರೀಡಿಂಗ್ ಆಗಿರ್ಬೋದು,
ಪ್ಲಾಂಟ್ ಬ್ರೀಡಿಂಗ್ ಆಗಿರ್ಬೋದು. ಇಂತಹ ಕಂಪನಿ ಅಥವಾ ಇಂತಹ ಇಂಡಸ್ಟ್ರಿಗಳನ್ನ ನಾವೇನಂತೀವಿ? ಜೆನೆಟಿಕ್ ಇಂಡಸ್ಟ್ರೀಸ್ ಅಂತೀವಿ. ಪ್ಲಾಂಟ್ ಬ್ರೀಡಿಂಗ್ ಅಂದ್ರೆ ನರ್ಸರಿಗಳು, ಅನಿಮಲ್ ಬ್ರೀಡಿಂಗ್ ಅಂದ್ರೆ ಅನಿಮಲ್ಗಳು. ಸಾಮಾನ್ಯವಾಗಿ ನಾಯಿಗಳ ಜೊತೆ ಇದು ಬಹಳ ನಡೆಯುತ್ತೆ. ನಾಯಿಗಳ ಬ್ರೀಡಿಂಗ್ ನಡೆಸೋದು, ಅದರ ಮಕ್ಕಳುಗಳನ್ನ ಮಾರಾಟ ಮಾಡೋದು, ಇವೆಲ್ಲ ಏನಂತೀವಿ? ಜೆನೆಟಿಕ್ ಇಂಡಸ್ಟ್ರೀಸ್. ಕ್ಯಾಟಲ್ ಬ್ರೀಡಿಂಗ್, ಪೌಲ್ಟ್ರಿ ಫಾರ್ಮಿಂಗ್, ಫಿಶ್ ಹ್ಯಾಚರೀಸ್, ಇವೆಲ್ಲ ಏನಾಗುತ್ತೆ? ಜೆನೆಟಿಕ್ ಇಂಡಸ್ಟ್ರೀಸ್ ಆಗತ್ತೆ. ಸೊ ಭೂಮಿಯಿಂದ ಕೊರೆದು ತೆಗೆಯೋದನ್ನ, ಅದನ್ನ ಮಾರಿ ದುಡ್ಡು ಮಾಡೋದನ್ನ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂತ ಕರೆದ್ರೆ, ಅನಿಮಲ್ ಅಥವಾ ಪ್ಲಾಂಟ್ ಬ್ರೀಡಿಂಗ್ ಮಾಡಿ ಅದನ್ನ ಮಾರಿ ದುಡ್ಡು ಪಡೆಯೋದನ್ನ ನಾವು ಜೆನೆಟಿಕ್ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಇಂಡಸ್ಟ್ರಿ ಯಾವುದು? ಸೆಕೆಂಡರಿ ಇಂಡಸ್ಟ್ರೀಸ್. ಸೆಕೆಂಡರಿ ಇಂಡಸ್ಟ್ರೀಸ್ ಅಲ್ಲಿ ಯಾವುದಿದೆ? ಮ್ಯಾನ್ಯುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಏನು ಮ್ಯಾನ್ಯುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂದ್ರೆ? ಯಾವುದೇ ಒಂದು ರಾ ಮಟೀರಿಯಲ್ನ ಇಟ್ಕೊಂಡು ಮಷೀನ್ ಮುಖಾಂತರ ಅದನ್ನ ಪ್ರೋಸೆಸ್ ಮಾಡಿ ಫೈನಲ್ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ನಾವದಕ್ಕೆ ಏನಂತ ಕರಿತೀವಿ? ಮ್ಯಾನ್ಯುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಸೊ ಮ್ಯಾನ್ಯುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂದ್ರೆ ಏನರ್ಥ? ಯಾವುದೇ ರಾ ಮಟೀರಿಯಲ್ ಇಟ್ಕೊಂಡು ಅದನ್ನ ಪ್ರೋಸೆಸ್ ಮಾಡಿ ಅದರ ಫೈನಲ್ ಔಟ್ಪುಟ್ ಅನ್ನ ತೆಗೆದರೆ ಅಂತಹ ಇಂಡಸ್ಟ್ರಿಗಳನ್ನ ನಾವು ಯಾವ ಇಂಡಸ್ಟ್ರಿ ಅಂತ ಕರಿತೇವೆ? ಮ್ಯಾನ್ಯುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಅದರಲ್ಲಿ ಟೈಪ್ಸ್ ಯಾವುದು? ಮೊದಲನೆಯದು ಅನಾಲಿಟಿಕಲ್ ಇಂಡಸ್ಟ್ರೀಸ್, ಎರಡನೆಯದು ಸಿಂಥೆಟಿಕಲ್ ಇಂಡಸ್ಟ್ರೀಸ್, ಮೂರನೆಯದು ಪ್ರೋಸೆಸಿಂಗ್ ಇಂಡಸ್ಟ್ರೀಸ್, ನಾಲ್ಕನೆಯದು ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್. ಸೊ ಟೈಪ್ಸ್ ಆಫ್ ಮ್ಯಾನ್ಯುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂದ್ರೆ ಯಾವುದು? ಅನಾಲಿಟಿಕಲ್ ಇಂಡಸ್ಟ್ರೀಸ್, ಸಿಂಥೆಟಿಕಲ್ ಇಂಡಸ್ಟ್ರೀಸ್, ಪ್ರೋಸೆಸಿಂಗ್ ಇಂಡಸ್ಟ್ರೀಸ್ ಮತ್ತು ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್. ಅದಾದ ನಂತರ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಕೂಡ ಯಾವ ಇಂಡಸ್ಟ್ರಿ ಆಗುತ್ತೆ? ಸೆಕೆಂಡರಿ ಇಂಡಸ್ಟ್ರಿ ಆಗತ್ತೆ. ಸೊ ಯಾವುದೇ ಮ್ಯಾನ್ಯುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಯಾವುದೇ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್, ಯಾವ ಇಂಡಸ್ಟ್ರಿ ಕೆಳಗಡೆ ಬರ್ತದೆ? ಸೆಕೆಂಡರಿ ಇಂಡಸ್ಟ್ರೀಸ್ ಕೆಳಗಡೆ ಬರ್ತದೆ. ಏನ್ ಹೇಳ್ತಾ ಇದೆ? Secondary industries are used materials extracted from the primary industries to produce the goods for consumption or for further processing. Any doubt in this? Any question in this? Isn't it easy? Correct? So ಯಾವುದೇ ಪ್ರೈಮರಿ ಇಂಡಸ್ಟ್ರೀಸ್ ನ ಗೂಡ್ಸ್ ಉಪಯೋಗಿಸ್ಕೊಂಡು ಫರ್ದರ್ ಪ್ರೋಸೆಸ್ ಮಾಡಿ ಅದನ್ನ ಮಾರಾಟ ಮಾಡುವಂಥದ್ದೇ ಸೆಕೆಂಡರಿ ಇಂಡಸ್ಟ್ರೀಸ್. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಯಿಲ್ ರಿಫೈನರೀಸ್, ಇವೆಲ್ಲ ಏನ್ ಅನಿಸ್ಕೊಳ್ಳುತ್ತೆ? ಅನಾಲಿಟಿಕಲ್ ಇಂಡಸ್ಟ್ರೀಸ್ ಅನ್ಸ್ಕೊಳ್ಳುತ್ತೆ. ಸಿಮೆಂಟ್, ಇವೆಲ್ಲ ಏನ್ ಅನ್ಸ್ಕೊಳ್ಳುತ್ತೆ? ಸಿಂಥೆಟಿಕಲ್ ಇಂಡಸ್ಟ್ರೀಸ್ ಅನ್ಸ್ಕೊಳ್ಳುತ್ತೆ. ಅದೇ ಶುಗರ್, ಪೇಪರ್, ಇವೆಲ್ಲ ಏನ್ ಅನ್ಸ್ಕೊಳ್ಳುತ್ತೆ? ಪ್ರೋಸೆಸಿಂಗ್ ಇಂಡಸ್ಟ್ರೀಸ್ ಆಗುತ್ತೆ. ಟೆಲಿವಿಷನ್, ಕಾರ್, ಇವೆಲ್ಲ ಏನಾಗುತ್ತೆ? ಅಥವಾ ಮೊಬೈಲ್, ಇವೆಲ್ಲ ಏನಾಗುತ್ತೆ? ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್ ಆಗುತ್ತೆ. ಸೊ ಅನಾಲಿಟಿಕಲ್ ಅಂದ್ರೆ ಆಯಿಲ್ ರಿಫೈನರೀಸ್, ಸಿಂಥೆಟಿಕಲ್ ಅಂದ್ರೆ ಸಿಮೆಂಟ್ ಇಂಡಸ್ಟ್ರೀಸ್, ಪ್ರೋಸೆಸಿಂಗ್ ಅಂದ್ರೆ ಶುಗರ್, ಪೇಪರ್ ಎಕ್ಸೆಟ್ರಾ, ಅಸೆಂಬ್ಲಿಂಗ್ ಅಂದ್ರೆ ಟಿವಿ, ಕಾರ್, ಮೊಬೈಲ್ ಎಕ್ಸೆಟ್ರಾ. ಎನಿ ಡೌಟ್? Isn't it very easy? ಮುಂದಿನ ಟಾಪಿಕ್ ಏನು ಅಂತ ನೋಡೋಣ. ಟರ್ಷಿಯರಿ ಇಂಡಸ್ಟ್ರೀಸ್. ಓಕೆ, ಪ್ರೈಮರಿ ಇಂಡಸ್ಟ್ರೀಸ್ ಬಗ್ಗೆ ಕಲ್ತ್ವಿ, ಸೆಕೆಂಡರಿ ಇಂಡಸ್ಟ್ರೀಸ್ ಬಗ್ಗೆ ಕಲ್ತ್ವಿ. ನೌ ಲೆಟ್ ಅಸ್ ಗೋ ಫಾರ್ ಟರ್ಷಿಯರಿ ಇಂಡಸ್ಟ್ರೀಸ್. ಯಾವಾಗ್ಲೂ ತಿಳ್ಕೊಳ್ಳಿ ಮಕ್ಕಳೇ, ಯಾವುದೇ ಸರ್ವಿಸಸ್ ರಿಲೇಟೆಡ್ ಇಂಡಸ್ಟ್ರೀಸ್ ಏನಾಗುತ್ತೆ? ಟರ್ಷಿಯರಿ ಇಂಡಸ್ಟ್ರೀಸ್ ಆಗತ್ತೆ. ಇದಕ್ಕೆ ಇನ್ನೊಂದು ಈಸಿ ಮೆಥಡ್ ಜ್ಞಾಪಕ ಇಟ್ಕೊಳ್ಳೋದೇನಂದ್ರೆ, ಯಾವುದೇ ಆಕ್ಸಿಲರೀಸ್ ಟು ಟ್ರೇಡ್ ಏನಿದೆ, ಇನ್ಶೂರೆನ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ವೇರ್ ಹೌಸಿಂಗ್ ಆಗಿರ್ಬೋದು, ಇವೆಲ್ಲ ಯಾವ ಇಂಡಸ್ಟ್ರಿ ಆಗುತ್ತೆ?
ಟರ್ಷಿಯರಿ ಇಂಡಸ್ಟ್ರೀಸ್ ಆಗತ್ತೆ. ಸೊ ಟರ್ಷಿಯರಿ ಇಂಡಸ್ಟ್ರಿಯಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸರಕುಗಳ ಸಾಗಣೆ ಮಾಡಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಬೇಕು. ಆ ಸರಕುಗಳಿಗೆ ಬಂಡವಾಳ ಹಾಕಲಿಕ್ಕೆ ದುಡ್ಡು ಬೇಕು. ಆ ದುಡ್ಡನ್ನು ಯಾರು ಕೊಡ್ತಾರೆ? ಬ್ಯಾಂಕಿಂಗ್ ಅವರು ಕೊಡ್ತಾರೆ. ಆ ಸರಕುಗಳಿಗೆ ಏನಾದರೂ ವ್ಯತ್ಯಾಸ ಆದರೆ ಆ ನಷ್ಟವನ್ನು ಯಾರಾದರೂ ತುಂಬಿ ಕೊಡಬೇಕು. ಅದನ್ನು ಯಾರು ಮಾಡ್ತಾರೆ? ಇನ್ಶೂರೆನ್ಸ್ ಅವರು ಮಾಡ್ತಾರೆ. ಆ ಸರಕುಗಳನ್ನು ಜೋಡಿಸಿ ಇಡಲಿಕ್ಕೆ ಒಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ಯಾವುದು? ವೇರ್ ಹೌಸಿಂಗ್. ಸೊ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ ಬೇಕಾಗತ್ತೆ. ಫೈನಾನ್ಸ್ ಮಾಡಲಿಕ್ಕೆ ಬ್ಯಾಂಕಿಂಗ್ ಬೇಕಾಗತ್ತೆ. ರಿಸ್ಕನ್ನು ಅವಾಯ್ಡ್ ಮಾಡಲಿಕ್ಕೆ ಇನ್ಶೂರೆನ್ಸ್ ಬೇಕಾಗತ್ತೆ. ಗೂಡ್ಸನ್ನು ಸ್ಟೋರೇಜ್ ಮಾಡಲಿಕ್ಕೆ ವೇರ್ ಹೌಸಿಂಗ್ ಬೇಕಾಗತ್ತೆ. ಇದನ್ನು ನಾವೇನಂತ ಕರಿತೀವಿ? ಟರ್ಷಿಯರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಇಸ್ಂಟ್ ದಿಸ್ ವೆರಿ ಈಸಿ? ಸೊ ಯಾವುದಾ ಮೂರು ಇಂಡಸ್ಟ್ರಿಗಳು? ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ ಮತ್ತು ಟರ್ಷಿಯರಿ ಇಂಡಸ್ಟ್ರಿ. ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ದೆನ್. ಏನು ನೆಕ್ಸ್ಟ್ ಟಾಪಿಕ್? ಕಾಮರ್ಸ್, ರಿಮೂವಿಂಗ್ ಹಿಂಡ್ರೆನ್ಸಸ್ ಇನ್ ಎಕ್ಸ್ಚೇಂಜ್. ಏನು ಈ ಹಿಂಡ್ರೆನ್ಸಸ್? ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಬ್ಯಾರಿಯರ್ಸ್ ನಮ್ಮನ್ನ ಕೆಲಸ ಮಾಡುವುದರಿಂದ ಯಾವುದೇ ಒಂದು ಪದಾರ್ಥ ತಡೆದು ಹಿಡಿತಾ ಇದ್ರೆ ನಾವದನ್ನೇನಂತ ಕರಿತೀವಿ? ಹಿಂಡ್ರೆನ್ಸಸ್ ಅಥವಾ ಬ್ಯಾರಿಯರ್ಸ್. ನಮ್ಮ ಲೋಕಲ್ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಡಿಸ್ಟರ್ಬೆನ್ಸಸ್ ಅಂತ ಕರಿತೇವೆ. ಹಾಗಾದ್ರೆ ಇಂತಹ ಡಿಸ್ಟರ್ಬೆನ್ಸಸ್ ಅನ್ನ, ಇಂತಹ ಹಿಂಡ್ರೆನ್ಸಸ್ ಅನ್ನ, ಇಂತಹ ಬ್ಯಾರಿಯರ್ಸ್ ಅನ್ನ ನಮ್ಮ ಕಾಮರ್ಸ್ ಅಲ್ಲಿ ರಿಮೂವ್ ಮಾಡೋದು ಹೇಗೆ? ಲೆಟ್ ಅಸ್ ಸಿ. ಮೊದಲನೇ ಬರೋಂಥ ಹಿಂಡ್ರೆನ್ಸು ಹಿಂಡ್ರೆನ್ಸ್ ಆಫ್ ಪರ್ಸನ್ಸ್. ಏನ್ ಮಾಡಬೇಕು? ಇಟ್ ಈಸ್ ರಿಮೂವ್ಡ್ ಬೈ ಟ್ರೇಡ್, ಮೇಕಿಂಗ್ ಗೂಡ್ಸ್ ಅವೈಲಬಲ್ ಟು ಕನ್ಸ್ಯೂಮರ್ ಫ್ರಮ್ ದ ಪ್ರೊಡ್ಯೂಸರ್ಸ್. ಸೊ ಹಿಂಡ್ರೆನ್ಸ್ ಆಫ್ ಪರ್ಸನ್ಸ್ ಅನ್ನ ನಾವು ಹೇಗೆ ರಿಮೂವ್ ಮಾಡ್ತೀವಿ? ಬೈ ಪ್ರೊಡ್ಯೂಸಿಂಗ್, ಬೈ ಮೇಕಿಂಗ್ ದ ಗೂಡ್ಸ್ ಅವೈಲಬಲ್ ಟು ದ ಪಬ್ಲಿಕ್. ಅವ್ರಿಗೆ ಹಲವಾರು ಗೂಡ್ಸ್ ಸಿಗ್ದಂಗೆ ಎಷ್ಟೊಂದು ಡಿಸ್ಟರ್ಬೆನ್ಸ್ ಆಗುತ್ತೆ, ಅವರ ಕೆಲಸ ನಡೀತಾ ಇರಲ್ಲ. ಅಂತಹ ಗೂಡ್ಸ್ ಅನ್ನ ಬಿಸ್ನೆಸ್ಸು ಮಾರ್ಕೆಟಲ್ಲಿ ಅವೈಲಬಲ್ ಮಾಡಿ ಈ ಬ್ಯಾರಿಯರ್ನ ಏನ್ ಮಾಡುತ್ತೆ? ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಹಿಂಡ್ರೆನ್ಸ್ ಆಫ್ ಪ್ಲೇಸ್. ಯಾವುದೇ ಹಿಂಡ್ರೆನ್ಸ್ ಆಫ್ ಪ್ಲೇಸ್ ಅನ್ನ ವಿ ಕ್ಯಾನ್ ರಿಮೂವ್ ಇಟ್ ಬೈ ಟ್ರಾನ್ಸ್ಪೋರ್ಟೇಷನ್. ಎಲ್ಲ ಗೂಡ್ಸ್ ಅನ್ನು ನಾವು ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಹೋಗಿ ತಗೊಳ್ಳಿಕ್ ಸಾಧ್ಯ ಇಲ್ಲ. ಬಿಸ್ನೆಸ್ಸೇ ಏನ್ ಮಾಡಬೇಕು? ತನ್ನ ಗೂಡ್ಸ್ ಅನ್ನ, ತನ್ನ ಸರಕುಗಳನ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸ್ಕೊಡ್ಬೇಕು. ಎಲ್ಲವನ್ನು ಕನ್ಸ್ಯೂಮರ್ಸೇ ಆ ಜಾಗಕ್ಕೆ ಹೋಗಿ ತಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಹಿಂಡ್ರೆನ್ಸ್ ಅನ್ನ, ಸೊ ಪ್ಲೇಸ್ ಅನ್ನೋ ಹಿಂಡ್ರೆನ್ಸ್ ಅನ್ನ ಟ್ರಾನ್ಸ್ಪೋರ್ಟೇಷನ್ ಏನ್ ಮಾಡುತ್ತೆ? ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ಹಿಂಡ್ರೆನ್ಸ್ ಆಫ್ ಟೈಮ್. ನೋಡಿ, ನಾನು ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು ಸತ್ಯ, ಆದ್ರೆ ಎಲ್ಲ ಕನ್ಸ್ಯೂಮರು ಅದನ್ನ ನೋಡಿದ ತಕ್ಷಣ ಹೇಗೆ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ? ಸ್ವಲ್ಪ ಟೈಮ್ ಬೇಕಾಗ್ತದೆ ತಾನೆ. ಅಂತಹ ಹಿಂಡ್ರೆನ್ಸ್ ಆಫ್ ಟೈಮ್ ಅನ್ನ ವೇರ್ ಹೌಸಿಂಗ್ ರಿಮೂವ್ ಮಾಡ್ತದೆ. ನಾವು ಕನ್ಸ್ಯೂಮರ್ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡೋ ತನಕ ನಾವು ಗೂಡ್ಸ್ಗಳನ್ನೆಲ್ಲ ಎಲ್ಲಿಟ್ಟಿರ್ತೀವಿ? ವೇರ್ ಹೌಸಸ್ ಅಲ್ಲಿ ಇಟ್ಟಿರ್ತೀವಿ. ಸೊ ಆ ಹಿಂಡ್ರೆನ್ಸ್ ಆಫ್ ಟೈಮ್ ಅನ್ನ ವೇರ್ ಹೌಸಿಂಗು ಗೂಡ್ಸ್ ಅನ್ನ ಸ್ಟೋರ್ ಮಾಡ್ತಾ ಆ ಹಿಂಡ್ರೆನ್ಸ್ ಅನ್ನ ರಿಮೂವ್ ಮಾಡ್ತದೆ. ನೆಕ್ಸ್ಟ್ ಇಸ್ ಹಿಂಡ್ರೆನ್ಸ್ ಆಫ್ ರಿಸ್ಕ್. ನಾನಿವಾಗಲೇ ಹೇಳಿದ ಹಾಗೆ ಯಾವುದೇ ಬಿಸ್ನೆಸ್ ಮಾಡಿದ್ರೂ ರಿಸ್ಕು ಕಡಾಖಂಡಿತವಾಗಿ ಇದ್ದೇ ಇರುತ್ತೆ. ಅಂತಹ ರಿಸ್ಕ್ಗಳನ್ನ ರಿಮೂವ್ ಮಾಡ್ತಕ್ಕಂತಹ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ?
ಇನ್ಶೂರೆನ್ಸ್. ನಾಳೆ ದಿನ ಗೂಡ್ಸಿಗೆ ಫೈರ್ ಬಿತ್ತು ಅಥವಾ ಆಕ್ಸಿಡೆಂಟ್ ಆಯಿತು ಅಥವಾ ಏನೋ ನೀರು ಬಂದು ಗೂಡ್ಸ್ ಎಲ್ಲ ಹಾಳಾಗೋಯ್ತು, ಆದ ನಷ್ಟವನ್ನ ಇನ್ಶೂರೆನ್ಸ್ ಕಂಪನಿಗಳೇನು ಮಾಡ್ತಾರೆ? ತುಂಬಿಕೊಡ್ತಾರೆ. ಸೊ ವಾಟ್ ಆರ್ ದ 4 hindrances? ಪೀಪಲ್, ಪ್ಲೇಸ್, ರಿಸ್ಕ್ ಮತ್ತು ಟೈಮ್. ಪೀಪಲ್ ಅನ್ನೋ ಹಿಂಡ್ರೆನ್ಸ್ ಅನ್ನ ಗೂಡ್ಸ್ ಅವೈಲಬಲ್ ಮಾಡಿ ರಿಮೂವ್ ಮಾಡ್ತೀವಿ. ಟೈಮ್ ಅನ್ನೋ ಹಿಂಡ್ರೆನ್ಸ್ ಅನ್ನ ವೇರ್ ಹೌಸಿಂಗ್ ಇಂದ ರಿಮೂವ್ ಮಾಡ್ತೀವಿ. ಪ್ಲೇಸ್ ಅನ್ನೋ ಹಿಂಡ್ರೆನ್ಸ್ ಅನ್ನ ಟ್ರಾನ್ಸ್ಪೋರ್ಟೇಷನ್ ಇಂದ ರಿಮೂವ್ ಮಾಡ್ತೀವಿ. ರಿಸ್ಕ್ ಅನ್ನೋ ಹಿಂಡ್ರೆನ್ಸ್ ಅನ್ನ ಇನ್ಶೂರೆನ್ಸ್ ಇಂದ ರಿಮೂವ್ ಮಾಡ್ತೀವಿ. ಹಾಗಾದ್ರೆ ಬನ್ನಿ ಮಕ್ಕಳ, ಮುಂದಿನ ಟಾಪಿಕ್ ಏನು ನೋಡೋಣ. ಮುಂದಿನ ಟಾಪಿಕ್ ಆಕ್ಸಿಲರೀಸ್ ಟು ಟ್ರೇಡ್. ಏನು ಆಕ್ಸಿಲರೀಸ್ ಟು ಟ್ರೇಡ್ ಅಂದ್ರೆ ಅರ್ಥ ನೋಡೋಣ. ಮೊದಲನೆಯದಾಗಿ ಆಕ್ಸಿಲರೀಸ್ ಟು ಟ್ರೇಡ್ ಅಂದ್ರೆ ದ ಸಪೋರ್ಟ್ ಟು ಟ್ರೇಡ್ ಅಂತ ಅರ್ಥ. ಸೊ ನಮ್ಮ ಟ್ರೇಡಿಂಗ್ಗೆ ಯಾವ ಯಾವ ರೀತಿಯ ಸಪೋರ್ಟ್ಗಳು ಬೇಕು, ಏಡ್ಗಳು ಬೇಕು, ಅದನ್ನ ನಾವೇನಂತ ಕರಿತೀವಿ? ಆಕ್ಸಿಲರೀಸ್ ಟು ಟ್ರೇಡ್ ಅಂತ ಕರಿತೀವಿ. ಸೊ ಈ ಆಕ್ಸಿಲರೀಸ್ ಟು ಟ್ರೇಡ್ ಅಲ್ಲಿ ಮೊದಲನೆಯದಾಗಿ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಇದೆ. ಸೊ ಏನು ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಂದ್ರೆ, ನಾವು ಬಿಸ್ನೆಸ್ ಅಲ್ಲಿ ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಹಲವಾರು ರಾಜ್ಯಗಳಲ್ಲಿ ಉಪಯೋಗಿಸ್ಕೊಳ್ತಾರೆ. ಹಲವಾರು ರೀತಿಗಳಲ್ಲಿ, ಹಲವಾರು ಜಾಗಗಳಲ್ಲಿ ಅದರ ಉಪಯೋಗ ನಡೆಯುತ್ತೆ. ಸೊ ಎಲ್ಲ ಜನರು, ಎಲ್ಲ ಕಸ್ಟಮರ್ಸು ನಮ್ಮ ಜಾಗಕ್ಕೆ ಬಂದು ಖರೀದಿ ಮಾಡೋದು ಕಷ್ಟವಾಗುತ್ತೆ. ಆದ ಕಾರಣ ನಾವೇನ್ ಮಾಡಬೇಕಾಗತ್ತೆ? ನಾವು ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಆ ಜಾಗಕ್ಕೆ ಕಳಿಸ್ಬೇಕಾಗ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಈಸಿ ಇದೆ ಅಲ್ಲ? ನೆಕ್ಸ್ಟ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್. ಏನು ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಂದ್ರೆ? ಯಾವಾಗ್ಲೂ ತಿಳ್ಕೊಳ್ಳಿ ಮಕ್ಕಳ, ಒನ್ ಥಿಂಗ್ ಮಸ್ಟ್ ಬಿ ರೆಕಾರ್ಡೆಡ್ ಇನ್ ಯೋರ್ ಮೈಂಡ್, ದಟ್ ಫೈನಾನ್ಸ್ ಇಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್. ಯಾವುದೇ ಒಂದು ಬಿಸ್ನೆಸ್ಸಿನ ಲೈಫ್ ಬ್ಲಡ್ ಏನಾಗಿರುತ್ತೆ ಅಂದ್ರೆ ಫೈನಾನ್ಸ್ ಆಗಿರುತ್ತೆ. ಯಾವುದೇ ಫೈನಾನ್ಸ್ ಅನ್ನ ಪಡ್ಕೊಳ್ಳಿಕ್ಕೆ ಬ್ಯಾಂಕಿಂಗ್ ಬಹಳ ಮುಖ್ಯವಾದ ಗುರಿಯನ್ನ, ಯಾವುದೇ ಒಂದು ಫೈನಾನ್ಸ್ ಪಡ್ಕೊಳ್ಳಕ್ಕೆ ಬ್ಯಾಂಕಿಂಗ್ ಬಹಳ ಮುಖ್ಯವಾಗಿರುತ್ತೆ. ಸೊ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಂದ್ರೆ ಏನರ್ಥ? ನಾವು ಸ್ಟಾರ್ಟ್ ಮಾಡಬೇಕಾಗಿರ್ತಕ್ಕಂತಹ ಬಿಸ್ನೆಸ್ಸಿಗಾಗಿರಬಹುದು, ನಾವು ನಡೆಸಬೇಕಾಗಿರ್ತಕ್ಕಂತಹ ಬಿಸ್ನೆಸ್ಸಿಗಾಗಿರಬಹುದು, ಅಥವಾ ಬೇರೆ ಯಾವುದೇ ಆಕ್ಟಿವಿಟೀಸ್ಗಾಗಿರಬಹುದು, ದುಡ್ಡು ಬಹಳ ಮುಖ್ಯವಾಗುತ್ತೆ. ಅಂತಹ ದುಡ್ಡನ್ನ ಅವೈಲಬಲ್ ಮಾಡೋದು, ಅಂತಹ ಫಂಡ್ಸ್ ಅನ್ನ ಕೊಡ್ತಕ್ಕಂತಹ ಇನ್ಸ್ಟಿಟ್ಯೂಷನ್ಗೆ ನಾವು ಬ್ಯಾಂಕಿಂಗ್ ಅಂತ ಕರಿತೀವಿ. ಬ್ಯಾಂಕಿಂಗ್ ಕೂಡ ಒಂದು ಆಕ್ಸಿಲರಿ ಟು ಟ್ರೇಡ್ ಆಗುತ್ತೆ. ಮುಂದಿಗೆ ಇನ್ಶೂರೆನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ಜಗತ್ತಿಗೆ ಇನ್ಶೂರೆನ್ಸ್ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಮಕ್ಕಳೇ. ಯಾವುದೇ ಒಂದು ಸರಕುಗಳಿಗಾಗಿರಬಹುದು ಅಥವಾ ಮನುಷ್ಯನ ಜೀವನದ ಮೇಲೆ ಇನ್ಶೂರೆನ್ಸ್ ಬಂದಿದೆ. ಏನು ಇನ್ಶೂರೆನ್ಸ್ ಅಂದ್ರೆ ಅರ್ಥ? ನಾಳೆ ದಿನ ಯಾವುದೇ ಗೂಡ್ಸ್ ಅಂಡ್ ಸರ್ವಿಸಸ್ ಯಾವುದೇ ರೀತಿ ಡೆಸ್ಟ್ರಾಯ್ ಆದ್ರೂ, ಯಾವುದೇ ರೀತಿ ಅದಕ್ಕೆ ಏನೇ ಸಮಸ್ಯೆ ಬಂದ್ರೂ ನಾವೇನ್ ಮಾಡಬೇಕಾಗ್ತದೆ? ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾಗ್ತದೆ. ಆ ಕ್ಲೇಮ್ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ನಾವು ಆ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಇನ್ಶೂರೆನ್ಸ್ ಮಾಡಿಸಿರ್ಬೇಕಾಗ್ತದೆ. ಸೊ ಇನ್ಶೂರೆನ್ಸ್ ಅಂದ್ರೆ ಏನರ್ಥ? ಯಾವುದೇ ಸರಕುಗಳಿಗೆ, ಯಾವುದೇ ಗೂಡ್ಸ್ಗಳಿಗೆ
ಏನೇ ಸಮಸ್ಯೆ ಆಗಿ ನಾಳೆ ಯಾವುದೇ ಲಾಸ್ ಆಗೋ ಟೈಮಲ್ಲಿ ನಾವು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ರೆ ಆ ಇನ್ಶೂರೆನ್ಸ್ ಪಾಲಿಸಿಯನ್ನು ಸಬ್ಮಿಟ್ ಮಾಡಿ ನಮಗೆ ಆಗ್ತಕ್ಕಂತಹ ಲಾಸಿನಿಂದ ನಾವು ತಪ್ಪಿಸ್ಕೊಳ್ಬಹುದು. ಅದನ್ನು ನಾವು ಅನದರ್ ಆಕ್ಸಿಲರಿ ಟು ಟ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಲಾಸ್ಟ್ ಒನ್ ಇಸ್ ಅಡ್ವರ್ಟೈಸಿಂಗ್ ಅಂಡ್ PR. ಏನು ಅಡ್ವರ್ಟೈಸಿಂಗ್ ಅಂಡ್ PR ಅಂದರೆ ಅರ್ಥ? ನಾವು ಏನೇ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪ್ರೊಡ್ಯೂಸ್ ಮಾಡಿದ್ರು ಕೂಡ ನಾವು ಆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪ್ರೊಡ್ಯೂಸ್ ಮಾಡಿದ್ದೀವಿ, ಅದು ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಅಂತ ಜನರಿಗೆ ಇನ್ಫಾರ್ಮೇಷನ್ ಕೊಡೋದು, ಮಾಹಿತಿ ಕೊಡೋದು ಬಹಳ ಮುಖ್ಯವಾಗುತ್ತೆ. ಅಂತಹ ಮಾಹಿತಿಯನ್ನ ಜನರಿಗೆ ಪಾಸ್ ಮಾಡೋದು, ರವಾನೆ ಮಾಡುವಂತಹ ಕೆಲಸವನ್ನ ಅಡ್ವರ್ಟೈಸಿಂಗ್ ಮತ್ತು PR ಅಂದ್ರೆ ಪಬ್ಲಿಕ್ ರಿಲೇಷನ್ಸ್ ಅಂತ ಅರ್ಥ. ಯಾವುದೇ ಒಂದು ಸಂಸ್ಥೆಗೆ ಅಡ್ವರ್ಟೈಸಿಂಗ್ ಮತ್ತು PR ಡಿಪಾರ್ಟ್ಮೆಂಟ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಲವಾರು ಕಂಪನಿಗಳ ಬಗ್ಗೆ ಪೋಸ್ಟ್ಗಳನ್ನು ಹಾಕ್ತಾರೆ. ಯಾತಕ್ಕೋಸ್ಕರ ಹಾಕ್ತಾರೆ? ಕಂಪನಿಯ ಅಡ್ವರ್ಟೈಸಿಂಗ್ಗೋಸ್ಕರ. ಅದನ್ನ ನಾವು ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇದನ್ನ ಅರೇಂಜ್ ಮಾಡೋರು ಯಾರು? ಕಂಪನಿಯ PR ಟೀಮ್ ಅವರು. ಅಥವಾ ವಿರಾಟ್ ಕೊಹ್ಲಿಗೆ ಆ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಸಿಕ್ಕಿದ್ದು ಹೇಗೆ? ವಿರಾಟ್ ಕೊಹ್ಲಿಯ PR ಟೀಮಿನಿಂದ. ಸೊ ಪಬ್ಲಿಕ್ ರಿಲೇಷನ್ಸ್ ಟೀಮ್ ಅನ್ನೋದು ಒಂದು ಕಂಪನಿಯ ಅವಿಭಾಜ್ಯ ಅಂಗ ಅಂದರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ಹಾಗಾದ್ರೆ ಮುಂದಿನ ಟಾಪಿಕ್ ಯಾವುದು? ಆಬ್ಜೆಕ್ಟಿವ್ಸ್ ಟು ಬಿಸ್ನೆಸ್. ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಲ್ಲಿ ನಾವೇನನ್ನ ನೋಡ್ತೀವಿ? ಮೊದಲನೆಯದಾಗಿ ಮಾರ್ಕೆಟ್ ಸ್ಟ್ಯಾಂಡಿಂಗ್. ಯಾವಾಗಲೂ ತಿಳ್ಕೊಳ್ಳಿ ಮಕ್ಕಳ, ಯಾವುದೇ ಒಂದು ಆರ್ಗನೈಸೇಷನ್ನಿಗೆ ತನ್ನ ರೆಪ್ಯುಟೇಷನ್, ತನ್ನ ಗುಡ್ ವಿಲ್ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನಾವು ಬಿಸ್ನೆಸ್ ಟರ್ಮ್ಸ್ ಅಲ್ಲಿ ಏನಂತ ಕರಿತೀವಿ? ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಹಲವಾರು ವರ್ಷಗಳ ಮುಂಚೆ, ಪ್ರಾಯಶಃ ಒಂದು 9 ರಿಂದ 10 ವರ್ಷಗಳ ಮುಂಚೆ ಮ್ಯಾಗಿಯ ಬಗ್ಗೆ ಒಂದು ಕೆಟ್ಟ ಪ್ರಚಾರ ಆಗಿತ್ತು. ಆದರೆ ಮ್ಯಾಗಿ ಆ ಕೆಟ್ಟ ಪ್ರಚಾರದಿಂದ ಆಚೆ ಬಂದು ಇವತ್ತು ಮತ್ತೆ ಒಂದು ಅದ್ಭುತವಾದ ಪ್ರಾಡಕ್ಟ್ ಆಗಿ ಹೊರಹೊಮ್ಮಿದೆ. ಮಾರ್ಕೆಟ್ ಸ್ಟ್ಯಾಂಡಿಂಗ್, ಮ್ಯಾಗಿಯನ್ನ ಆ ಕೆಟ್ಟ ಪ್ರಚಾರದಿಂದ ಹೊರಗಡೆ ಬರೋ ಹಾಗೆ ಮಾಡಿದ್ಯಾವುದು? ಅದರ ಹಳೆಯ ರೆಪ್ಯುಟೇಷನ್, ಅದರ ಹಳೆಯ ಗುಡ್ ವಿಲ್. ಸೊ ಯಾವುದೇ ಒಂದು ಬಿಸ್ನೆಸ್ಸಿಗೆ ತನ್ನ ರೆಪ್ಯುಟೇಷನ್, ತನ್ನ ಗುಡ್ ವಿಲ್, ತನ್ನ ಮಾರ್ಕೆಟ್ ಸ್ಟ್ಯಾಂಡಿಂಗ್ಗೆ ಬಹಳ ಇಂಪಾರ್ಟೆಂಟ್ ಆದ ರೋಲನ್ನ ಪ್ಲೇ ಮಾಡ್ತದೆ. ನೆಕ್ಸ್ಟು ಇನೋವೇಷನ್. ನಾವು ಹಲವಾರು ರೀತಿಯ ಇನೋವೇಷನ್ಗಳನ್ನು ಇವತ್ತಿನ ಜಗತ್ತಲ್ಲಿ ನೋಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಈಗ ನಾನು ಪಾಠ ಮಾಡ್ತಾ ಇದ್ದು ನೀವು ಕೇಳಿಸ್ಕೊಳ್ತಾ ಇರೋದು ಕೂಡ ಒಂದು ರೀತಿಯ ಇನೋವೇಷನ್ನೇ. ಪ್ರಾಯಶಃ ಒಂದು 20-25 ವರ್ಷಗಳ ಮುಂಚೆ ನಾನು ಈ ರೀತಿ ಆನ್ಲೈನಲ್ಲಿ ಪಾಠ ಮಾಡ್ತೇನೆ, ಇಡೀ ಕರ್ನಾಟಕ ಈ ಪಾಠವನ್ನು ಕೇಳಿಸ್ಕೊಳ್ಳುತ್ತೆ ಅಂದಿದ್ರೆ ಇದು ಕನಸು ಬಿಡೋ ಅಂತ ಅಂದ್ಕೊಂಡ್ಬಿಡ್ತಾ ಇದ್ದೆ. ಆದರೆ ಇವತ್ತು ನಾವೆಂಥ ಪ್ರಪಂಚದಲ್ಲಿದ್ದೇವೆ ಅಂದರೆ ಪ್ರತಿ ನಿಮಿಷವೂ ಒಂದೊಂದು ಹೊಸ ಆವಿಷ್ಕಾರ ಆಗ್ತಾ ಇದೆ, ಒಂದೊಂದು ಹೊಸ ಇನೋವೇಷನ್ ಆಗ್ತಾ ಇದೆ. ಆ್ಯಂಡ್ ದ್ಯಾಟ್ ಈಸ್ ರಿಯಲಿ ಬಿಲ್ಡಿಂಗ್ ಆಲ್ ಆಫ್ ಅವರ್ ಲೈವ್ಸ್. ಇಟ್ ಈಸ್ ಮೇಕಿಂಗ್ ಆಲ್ ಆಫ್ ಅವರ್ ಲೈವ್ಸ್ ಈಸಿ. ಈ ಕೆಲಸವನ್ನು ಮಾಡೋದೇ ಬಿಸ್ನೆಸ್ಗಳು. ಅವರು ದುಡ್ಡು ಮಾಡ್ಕೊಳ್ಬೇಕು ಅಂತ ಇನೋವೇಷನ್ ಮಾಡ್ತಾರೆ. ನಮ್ಮ ಜೀವನ, ನಮ್ಮ ದಿನನಿತ್ಯದ ಕೆಲಸ ಸುಲಭವಾಗುತ್ತೆ. ನೆಕ್ಸ್ಟ್ ಇಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾನಿವಾಗಲೇ ಹೇಳಿದ ಹಾಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ವ್ಯಕ್ತಿಗೆ ಆಗಲಿ ಅಥವಾ ಒಂದು ಸಂಸ್ಥೆಗೆ ಆಗಲಿ ಬಹಳ ಬಹಳ ದೊಡ್ಡ ರೋಲನ್ನು ಪ್ಲೇ ಮಾಡುತ್ತೆ ಮಕ್ಕಳೇ. ನಾವು ಯಾವುದೇ ಬಿಸ್ನೆಸ್ ಮಾಡೋದಾಗ್ಲಿ, ನಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡೋದಾಗ್ಲಿ, ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ನಾವು ಆ ಕೆಲಸವನ್ನು ಮಾಡಬೇಕಾಗ್ತದೆ. ಅದನ್ನು ನಾವು
ಬಿಸ್ನೆಸ್ ಟರ್ಮ್ಸ್ ಅಲ್ಲಿ ಏನಂತ ಕರಿತೀವಿ? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ನೀವು ಹಲವಾರು ಸತಿ ನೋಡಿರ್ಬೋದು, ಈ IPL ಮ್ಯಾಚ್ಗಳಲ್ಲಿ ಅಂಬಾನಿ ಫೌಂಡೇಶನ್ ನಿಂದ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳುಗಳು ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ನೋಡಕ್ಕೆ ಬಂದಿರ್ತಾರೆ. BCCI ಅವರು IPL ನಲ್ಲಿ ಪ್ರತಿ ಡಾಟ್ ಬಾಲಿಗೂ ಒಂದು ಟ್ರೀಯ ಸಿಂಬಲ್ ಅನ್ನ ತೋರಿಸ್ತಾರೆ. ಅಂದ್ರೆ ಅಷ್ಟು ಟ್ರೀಗಳನ್ನ ನೆಡುತ್ತಾರೆ ಅಂತ ಅರ್ಥ. ಇಟ್ ಈಸ್ ಅಗೇನ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆ ಥರ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳುಗಳನ್ನ ಕರ್ಕೊಂಬರೋದು, ಇಟ್ ಈಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕ್ಲಿಯರ್? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಬಿಸ್ನೆಸ್ ಟು ಫಾಲೋ ಇಟ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಒನ್ ಇಸ್ ಪ್ರೊಡಕ್ಟಿವಿಟಿ. ಯಾವುದೇ ಒಂದು ಬಿಸ್ನೆಸ್ಸು ತನ್ನ ಪ್ರೊಡಕ್ಟಿವ್ ಏರಿಯಾಸ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ಅವರು ಎಲ್ಲಿ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ತೋರಿಸ್ತಾ ಇದ್ದಾರೆ, ಎಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆಗ್ತಾ ಇದೆ, ಎಲ್ಲಿ ಅವರಿಗೆ ಬೆಸ್ಟ್ ರಿಸಲ್ಟ್ಸ್ ಬರ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಿರಬೇಕು. ಫೈನಲಿ ಪ್ರಾಫಿಟ್. ಯಾವುದೇ ಬಿಸ್ನೆಸ್ ಕೆಲಸ ಮಾಡ್ತಕ್ಕಂತಹ ಏಕೈಕ ರೀಸನ್ ಯಾವುದು ಅಂದರೆ ಅದು ಪ್ರಾಫಿಟ್. ಸೊ ಯಾವುದೇ ಕಂಪನಿ ಅಥವಾ ಯಾವುದೇ ಬಿಸ್ನೆಸ್ ತನ್ನ ಏಮನ್ನು ಯಾವಾಗಲೂ ಪ್ರಾಫಿಟ್ ಅಂತ ಇಟ್ಕೊಂಡು ಕೆಲಸ ಮಾಡಿದಾಗ ಬೆಸ್ಟ್ ರಿಸಲ್ಟ್ಸ್ ಕೊಡ್ಲಿಕ್ಕೆ ಸಾಧ್ಯ, ಬೆಸ್ಟ್ ಇನೋವೇಷನ್ ಮಾಡ್ಲಿಕ್ಕೆ ಸಾಧ್ಯ, ಬೆಸ್ಟ್ ಮಾರ್ಕೆಟ್ ಸ್ಟ್ಯಾಂಡಿಂಗ್ ಇಟ್ಕೊಳ್ಳಿಕ್ಕೆ ಸಾಧ್ಯ. ಪ್ರಾಫಿಟ್ ಗಳಿಸಿದಾಗ ಅಷ್ಟೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಮಾಡ್ಲಿಕ್ಕೆ ಸಾಧ್ಯ. ಸೊ ಯಾವುದೇ ಬಿಸ್ನೆಸ್ಸು ತನ್ನ ಗುರಿಯನ್ನು ಪ್ರಾಫಿಟ್ ಅಂತ ಇಟ್ಕೊಂಡು ಸಾಲ್ವ್ ಮಾಡಬೇಕಾಗ್ತದೆ. ಕ್ಲಿಯರ್? ಸೊ ಲೆಟ್ ಅಸ್ ಮೂವ್ ಅಹೆಡ್ ಟು ದ ನೆಕ್ಸ್ಟ್ ಟಾಪಿಕ್, ದ ಪ್ರಾಫಿಟ್ ಆಬ್ಜೆಕ್ಟಿವ್. ಏನ್ ಹೇಳುತ್ತೆ ಈ ಪ್ರಾಫಿಟ್ ಆಬ್ಜೆಕ್ಟಿವ್? ಫಸ್ಟ್ ಲೆಟ್ ಅಸ್ ಸಿ ದ ಇಂಪಾರ್ಟೆನ್ಸ್ ಆಫ್ ಪ್ರಾಫಿಟ್. ಯಾಕೆ ಒಂದು ಬಿಸ್ನೆಸ್ಸು ಪ್ರಾಫಿಟ್ಟಿನ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಕು? ನೋಡೋಣ ಬನ್ನಿ ಮಕ್ಕಳ. Although profit cannot be the only objective of the business, ನಾನಿವಾಗ ಆಗಲೇ ಹೇಳಿದ ಹಾಗೆ ಅಥವಾ ಬಹಳ ಕಡೆ ಹೇಳೋ ಹಾಗೆ ಒಂದು ಬಿಸ್ನೆಸ್ಸಿಗೆ ಪ್ರಾಫಿಟ್, ಗ್ರೋತ್ ಮತ್ತು ಸರ್ವೈವಲ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ಈ ಮೂರು ಆಬ್ಜೆಕ್ಟಿವ್ಸ್ ಅಲ್ಲಿ ಪ್ರಾಫಿಟ್ ಅನ್ನೋದು ಬಹಳವೇ ಮುಖ್ಯವಾಗುತ್ತೆ. ಯಾವ ಕಾರಣಕ್ಕೋಸ್ಕರ? ಯಾಕೆ ಅಂದರೆ ಎವ್ರಿ ಬಿಸ್ನೆಸ್ ಹ್ಯಾಸ್ ಟು ಅರ್ನ್ ಮೋರ್ ದೆನ್ ವಾಟ್ ಇಟ್ ಹ್ಯಾಸ್ ಇನ್ವೆಸ್ಟೆಡ್. ನಾನು ಹಾಕಿರ್ತಕ್ಕಂತಹ ಬಂಡವಾಳಕ್ಕಿಂತ ಜಾಸ್ತಿ ಗಳಿಸಿದಾಗ ಅಷ್ಟೇ ನನ್ನ ಆರ್ಗನೈಸೇಷನ್ನಲ್ಲಿ ನಾನು ಸರ್ವೈವ್ ಆಗಲಿಕ್ಕೆ ಸಾಧ್ಯ, ಅಥವಾ ನನ್ನ ಎಂಪ್ಲಾಯೀಸ್ಗೆ ನಾನು ಸಂಬಳ ಕೊಡಲಿಕ್ಕೆ ಸಾಧ್ಯ, ಅಥವಾ ಹೊಸ ಪ್ರಾಜೆಕ್ಟ್ಗಳನ್ನು ಕಂಪನಿಗೆ ತರಲಿಕ್ಕೆ ಸಾಧ್ಯ. ನಾನು ಯಾವಾಗ ಹೊಸ ಪ್ರಾಜೆಕ್ಟ್ಗಳನ್ನ ತರ್ತೇನೆ, ಯಾವಾಗ ನನ್ನ ಕಂಪನಿಯಲ್ಲಿ ಎಂಪ್ಲಾಯೀಸ್ಗೆ ಸಂಬಳ ಕರೆಕ್ಟಾಗಿ ಆಗ್ತಾ ಇದೆ, ಯಾವಾಗ ನಾನು ನನ್ನ ಕಂಪನಿಯಲ್ಲಿ ಆಗ್ತಾ ಇರ್ತಕ್ಕಂತಹ ಖರ್ಚುಗಳನ್ನು ನೋಡ್ಕೊಳ್ತೇನೆ, ಆಗ ನ್ಯಾಚುರಲ್ ಆಗಿ ನನ್ನ ಬಿಸ್ನೆಸ್ಸು ಗ್ರೋ ಆಗುತ್ತೆ ಮತ್ತು ಸರ್ವೈವ್ ಆಗುತ್ತೆ. ಸೊ ಗ್ರೋತ್ ಮತ್ತು ಸರ್ವೈವಲ್ಗೆ ಪ್ರಾಫಿಟ್ ಅನ್ನೋ ಪದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ಅದಷ್ಟೇ ಅಲ್ಲದೆ ಯಾವಾಗಲೂ ಪ್ರಾಫಿಟ್ ಅನ್ನೋದು ಹಲವಾರು ಕ್ರೂಷಿಯಲ್ ಫಂಕ್ಷನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಒಂದು ಬಿಸ್ನೆಸ್ ಸಸ್ಟೈನಬಲ್ ಅಂದರೆ ಏನರ್ಥ? ಲಾಂಗ್ ಟರ್ಮಲ್ಲಿ ನಡಿಬೇಕು ಅಂದರೆ ಪ್ರಾಫಿಟ್ನ ಗಳಿಸುವಂಥದ್ದು ಅವಶ್ಯಕವಾಗುತ್ತದೆ ಮಕ್ಕಳೇ. ಹಾಗಾದರೆ ಫಂಕ್ಷನ್ಸ್ ಆಫ್ ಪ್ರಾಫಿಟ್ ಏನು? ಮೊದಲನೆಯದು, ಇಟ್ ಈಸ್ ದ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಬಿಸ್ನೆಸ್ ಪೀಪಲ್. ನೋಡಿ, ಓನರು ಅಷ್ಟೊಂದು ಬಂಡವಾಳಗಳನ್ನು ಹಾಕಿ ಬಿಸ್ನೆಸ್ಸನ್ನು ಶುರು ಮಾಡಿರ್ತಾನೆ. ಅವನಿಗೆ ಇನ್ಕಮ್ಮೇ ಇಲ್ಲ ಅಂದರೆ ಅವನು ಹೇಗೆ ಬಿಸ್ನೆಸ್ಸನ್ನು ನಡೆಸಬೇಕು? ಯಾವ ಮೋಟಿವೇಶನ್ಗೋಸ್ಕರ ಬಿಸ್ನೆಸ್ಸನ್ನು ನಡೆಸಬೇಕು? ಸೊ ಪ್ರಾಫಿಟ್ ವಿಲ್ ಪ್ಲೇ ಆರ್ ಆಕ್ಟ್ as a source of income for our business people. Finance is required for business expansion.
ಯಾವುದೇ ಒಂದು ಬಿಸ್ನೆಸ್ ಅತ್ಯದ್ಭುತವಾಗಿ ಎಕ್ಸ್ಪ್ಯಾಂಡ್ ಆಗಬೇಕು ಅಂದರೆ, ಅದು ತನ್ನ ಬ್ರಾಂಚಸ್ ಅನ್ನ ಎಲ್ಲ ಕಡೆ ಓಪನ್ ಮಾಡಬೇಕು ಅಂದರೆ ದುಡ್ಡು ಬಹಳ ಅತ್ಯವಶ್ಯಕ. ಆದ್ದರಿಂದ ಫೈನಾನ್ಸ್ ಇಸ್ ರಿಕ್ವೈರ್ಡ್ ಫಾರ್ ಆಲ್ ದ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಸ್. ನೆಕ್ಸ್ಟ್, it is an indicator of efficient business operations. ನಾನೊಂದು ಬಿಸ್ನೆಸ್ ಶುರು ಮಾಡಿಬಿಟ್ಟು ನಾನು ಸಾಮಾಜಿಕ ಕಳಕಳಿಯವನಪ್ಪ, ನನಗೆ ಲಾಭ ಎಲ್ಲ ಬೇಡ, ಈ ಥರ ಸಾಮಾಜಿಕ ಕಳಕಳಿಯನ್ನೇ ಇಟ್ಕೊಂಡು ಬಿಸ್ನೆಸ್ ಮಾಡು. ಆದರೆ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದೆಯಾ, ಆ ಬಿಸ್ನೆಸ್ ಎಫೆಕ್ಟಿವ್ ಆಗಿ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ನಾನು ಸಾಮಾಜಿಕ ಕಳಕಳಿಯಿಂದ ಬಿಸ್ನೆಸ್ ಶುರು ಮಾಡಿದ್ರೆ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮುಚ್ಚೋಗೋ ಅಂತ ಕಾರಣಗಳು ಅಥವಾ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಹೊರತು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುವಂಥ ಚಾನ್ಸಸ್ಸು, ಬಿಸ್ನೆಸ್ ಲಾಂಗ್ ಟರ್ಮ್ಗೆ ಹೋಗುವಂಥ ಚಾನ್ಸಸ್ಸು ಬಹಳ ಕಡಿಮೆ ಆಗುತ್ತೆ. ಆದ್ದರಿಂದ ನಾವು ಪ್ರಾಫಿಟನ್ನು ಗುರಿ ಇಟ್ಕೊಂಡು ಬಿಸ್ನೆಸ್ಸನ್ನು ಶುರು ಮಾಡಿದಾಗ ಅದೇನಾಗುತ್ತೆ, ಇಟ್ ಬಿಕಮ್ಸ್ ಆನ್ ಇಂಡಿಕೇಟರ್ ಫಾರ್ ಅವರ್ ಎಫಿಷಿಯಂಟ್ ಬಿಸ್ನೆಸ್ ಆಪರೇಷನ್ಸ್. ನೆಕ್ಸ್ಟು, ಇಟ್ ಬಿಲ್ಡ್ಸ್ ದ ಬಿಸ್ನೆಸ್ ರೆಪ್ಯುಟೇಷನ್. ಅದಷ್ಟೇ ಅಲ್ಲದೆ ಇಟ್ ಗಿವ್ಸ್ ಸೊಸೈಟೀಸ್ ಅಪ್ರೂವಲ್ ಟು ಯುಟಿಲಿಟಿ. ಯಾವುದೇ ಒಂದು ಬಿಸ್ನೆಸ್ಸು ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿಗೆ ಬಹಳ ಜನರು ಆ ಬಿಸ್ನೆಸ್ ಸರ್ವೀಸಸ್ನ ಉಪಯೋಗಿಸ್ತಾ ಇದ್ದಾರೆ ಅಂತ ಅರ್ಥ. ಅಷ್ಟು ಜನ ಬಿಸ್ನೆಸ್ ಸರ್ವೀಸಸ್ನ ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಆ ಬಿಸ್ನೆಸ್ಸಿಗೆ ಜನರ ಮುದ್ರೆ ಸಿಕ್ಕಿ ಆಗಿದೆ ಅಂತ ಅರ್ಥ. ಲೆಟ್ ಅಸ್ ಮೂವ್ ಅಹೆಡ್. ಓಕೆ, ನಾವು ಫಂಕ್ಷನ್ಸ್ ಆಫ್ ಪ್ರಾಫಿಟ್ ನೋಡಿದ್ವಿ. ಡೇಂಜರ್ಸ್ ಆಫ್ ಪ್ರಾಫಿಟ್ ಏನು? ಮೊದಲನೆಯದು, ಟೂ ಮಚ್ ಎಂಫಸಿಸ್ ಆನ್ ಪ್ರಾಫಿಟ್ ವಿಲ್ ಬಿ ವೆರಿ ಡೇಂಜರಸ್. ಯಾಕೆ ಅಂದರೆ ನಾವು ಒರಿಜಿನಲ್ ಆಗಿ ಬಿಸ್ನೆಸ್ ಶುರು ಮಾಡಿದಂತಹ ಗೋಲ್ ಏನು ಅನ್ನೋದನ್ನೇ ಮರ್ತು ಹೋಗ್ತೀವಿ. ಸೊ ನಾವು ಯಾವಾಗ ಪ್ರಾಫಿಟ್ಟಿನ ಮೇಲೆ ಹೆಚ್ಚು 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 ಒತ್ತು ಕೊಡೋಕ್ಕೆ ಶುರು ಮಾಡ್ತೀವೋ, ನಾವು ನಿಜವಾಗ್ಲೂ ಬಿಸ್ನೆಸ್ ಶುರು ಮಾಡಿದಂತಹ ಕಾರಣವೇನು ಅನ್ನೋದನ್ನು ಮರೆತು ಹೋಗ್ತೀವಿ. ನಿಜವಾಗ್ಲೂ ಬಿಸ್ನೆಸ್ ಶುರು ಮಾಡಿದಂತಹ ರೀಸನ್ ಏನು ಅನ್ನೋದನ್ನು ಮರೆತು ಹೋಗ್ತೀವಿ. ಪ್ರಾಫಿಟ್ ಕಡೆಗೆ ನಮ್ಮ ಎಲ್ಲ ಗಮನವನ್ನು ಕೊಟ್ಬಿಡ್ತೇವೆ. ಅದು ಬಿಸ್ನೆಸ್ಸಿಗೆ ಬಹಳ ಡೆಟ್ರಿಮೆಂಟಲ್ ಆಗುತ್ತೆ ಮಕ್ಕಳ. Profit obsessed managers may neglect responsibilities towards other shareholders ಅಥವಾ stakeholders. ಪ್ರಾಫಿಟ್ ಅನ್ನೇ ಗುರಿ ಮಾಡ್ಕೊಂಡಿರ್ತಕ್ಕಂತಹ ಮ್ಯಾನೇಜ್ಮೆಂಟು, ಪ್ರಾಫಿಟ್ ಅನ್ನೇ ಗುರಿ ಮಾಡ್ಕೊಂಡಿರ್ತಕ್ಕಂತಹ ಬಿಸ್ನೆಸ್ಸು, ಅವರು ಯಾವುದೇ ಮನುಷ್ಯತ್ವ ಇಲ್ಲದೆ, ಯಾವುದೇ ಬೇರೆ ಜನರ ಬಗ್ಗೆ ಯೋಚನೆ ಮಾಡಿದೆ, ದುಡ್ಡಿಗೋಸ್ಕರ ಅಷ್ಟೇನೆ ಕೆಲಸ ಮಾಡ್ತಾರೆ. ಮತ್ತೆ ಅದು ಬಿಸ್ನೆಸ್ಸಿಗೆ ಏನಾಗುತ್ತೆ, ಡೆಟ್ರಿಮೆಂಟಲ್ ಆಗುತ್ತೆ. ಅದು ಬಿಸ್ನೆಸ್ಸಿಗೆ ಬಹಳ ಬಹಳ ತೊಂದರೆಯಾಗುವಂತಹ ವಿಷಯವಾಗುತ್ತದೆ. ಆದ ಕಾರಣ ನಾವು ಪ್ರಾಫಿಟ್ಟಿನ ಕಡೆಗೆ ಎಷ್ಟು ಒತ್ತನ್ನು ಕೊಡಬೇಕೋ ಅಷ್ಟೇ ಒತ್ತನ್ನು ಕೊಡಬೇಕು. ಇಲ್ಲ ಅಂದರೆ ಅದೇ ಪ್ರಾಫಿಟ್ ಅನ್ನೋ ಗುರಿ ನಮ್ಮ ಬಿಸ್ನೆಸ್ಸಿನ ಫೇಲ್ಯೂರಿಗೂ ಕಾರಣವಾಗ್ತದೆ. ವೆರಿ ಇಂಟ್ರೆಸ್ಟಿಂಗ್ ಅಲ್ಲ? ಎಷ್ಟು ಹೊಸ ಟಾಪಿಕ್ಗಳು ಕಲಿಯಕ್ಕೆ ಸಿಗ್ತಾ ಇದೆ ಮಕ್ಕಳ. ಲೆಟ್ ಅಸ್ ಎಂಜಾಯ್. ಹಾಗಾದ್ರೆ ಮುಂದಿನ ಟಾಪಿಕ್ ಯಾವುದು? ಬಿಸ್ನೆಸ್ ರಿಸ್ಕ್. ಏನು ಬಿಸ್ನೆಸ್ ರಿಸ್ಕ್ ಅಂದ್ರೆ ಬನ್ನಿ ಮಕ್ಕಳ ನೋಡೋಣ. ಮೊದಲನೆಯದಾಗಿ, ಬಿಸ್ನೆಸ್ ರಿಸ್ಕ್ ರೆಫರ್ಸ್ ಟು ದ ಪಾಸಿಬಿಲಿಟಿ ಆಫ್ inadequate losses due to uncertainties or unexpected events. ಏನು ಬಿಸ್ನೆಸ್ ರಿಸ್ಕ್ ಅಂದ್ರೆ, ನಾನೊಂದು ರಿಯಲ್ ಲೈಫ್ ಎಕ್ಸಾಂಪಲ್ನ ತಗೊಳ್ತೇನೆ. 2020ರಲ್ಲಿ ಆಲ್ ಆಫ್ ಅ ಸಡನ್ ಮಾರ್ಚ್ 21ನೇ ತಾರೀಕು ನಮ್ಮ ಇಡೀ ದೇಶ ಲಾಕ್ಡೌನ್ ಆಯಿತು. ಹಲವಾರು ಬಿಸ್ನೆಸ್ಗಳು ಮುಚ್ಚಿ ಹೋಯಿತು. ಈ ತರ ಲಾಕ್ಡೌನ್ ಆಗಿದ್ದನ್ನ ನಾವು ಅನ್ಸರ್ಟನ್ಟಿ ಅಂತ ಕರಿತೇವೆ. ಇಟ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್.
ಈ ತರ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಅಥವಾ ಅನ್ಸರ್ಟನ್ಟಿಯಿಂದ ನಮ್ಮ ಬಿಸ್ನೆಸ್ಸಿಗೆ ಆಗಬಹುದಾದಂತಹ ನಷ್ಟವನ್ನ ನಾವೇನಂತ ಕರಿತೀವಿ? ಬಿಸ್ನೆಸ್ ರಿಸ್ಕ್ ಅಂತ ಕರಿತೀವಿ. ಹಲವಾರು ಬಾರಿ ಏನಾಗುತ್ತೆ, ಕೆಲವು ಗೌರ್ಮೆಂಟ್ ಪಾಲಿಸಿಗಳು ಚೇಂಜ್ ಆಗಿ ಆ ಬಿಸ್ನೆಸ್ಗಳು ಮುಚ್ಚಿ ಹೋಗುತ್ತವೆ. ಫಾರ್ ಎಕ್ಸಾಂಪಲ್ ಟ್ರಾವೆಲ್ಸ್ ಬಿಸ್ನೆಸ್, ಇವತ್ತು ಓಲಾ, ಊಬರ್ ಮತ್ತು ನಮ್ಮ ಯಾತ್ರಿ ಹೀಗೆ ಹಲವಾರು ಕ್ಯಾಬ್ ಸರ್ವಿಸಸ್ ಬಂದಿದೆ. ಎಷ್ಟೊಂದು ಟ್ರಾವೆಲ್ಸ್ಗಳು ಮುಚ್ಚೋಗಿದೆ. ಇಟ್ ಇಸ್ ಅ ಬಿಸ್ನೆಸ್ ರಿಸ್ಕ್. ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಮಾರ್ಕೆಟ್ಗೆ ಬರ್ತಾ ಇದ್ದಾರೆ, ಸಣ್ಣ ಸಣ್ಣ ಪ್ಲೇಯರ್ಸ್ ಏನಾಗ್ತಾ ಇದ್ದಾರೆ? ಕೊಂದು ಹೊಟ್ಟೋಗ್ತಾ ಇದ್ದಾರೆ. ಇಟ್ ಇಸ್ ಅ ಬಿಸ್ನೆಸ್ ರಿಸ್ಕ್. ಹಲವಾರು ಬಾರಿ ಮುಂಚೆ ನಾವೇನ್ ಮಾಡ್ತಾ ಇದ್ವಿ? ಹಸಿವಾಗ್ತಾ ಇದೆ ಅಂದ್ರೆ ಹೋಟೆಲ್ಗೆ ಹೋಗ್ತಾ ಇದ್ವಿ, ಹೋಟೆಲ್ನಿಂದ ಪರ್ಚೇಸ್ ಮಾಡಿ ತಿಂತಾ ಇದ್ವಿ. ಇವತ್ತೇನಾಗಿದೆ? ಸ್ವಿಗ್ಗಿ, ಝೊಮ್ಯಾಟೋಗಳು ಬಂದು ಹಲವಾರು ಕ್ಲೌಡ್ ಕಿಚನ್ಗಳು ಓಪನ್ ಆಗಿದೆ. ಹೋಟೆಲ್ಗಳ ಬಿಸ್ನೆಸ್ ಕಡಿಮೆ ಆಗೋಗಿದೆ. ಬಿಸ್ನೆಸ್ ರಿಸ್ಕ್. ಇವೆಲ್ಲವನ್ನು ನಾವೇನಂತ ಕರಿತೀವಿ ಮಕ್ಕಳ? ಬಿಸ್ನೆಸ್ ರಿಸ್ಕ್ ಅಂತ ಕರಿತೀವಿ. ಹಾಗಾದ್ರೆ ಟೈಪ್ಸ್ ಆಫ್ ರಿಸ್ಕ್ ಯಾವುದು? ಮೊದಲನೆಯದು ಸ್ಪೆಕ್ಯುಲೇಟಿವ್ ರಿಸ್ಕ್ಸ್. ಏನು ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಸ್ಪೆಕ್ಯುಲೇಷನ್ ಅಂದ್ರೆ ದುಡ್ಡು ಜಾಸ್ತಿ ಮಾಡಬಹುದು ಅಂತ ಗೆಸ್ ಮಾಡಿಕೊಂಡು ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲದ ಹಾಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂತ ಕರಿತೀವಿ. ಇದು ಜನರಲ್ ಆಗಿ ಸ್ಟಾಕ್ ಮಾರ್ಕೆಟಿನಲ್ಲಿ ಬಹಳ ನಡೆಯುತ್ತೆ. ಸ್ಪೆಕ್ಯುಲೇಷನ್ ಅಂದ್ರೆ ಏನರ್ಥ? ನಮಗೆ ಅದರ ಬಗ್ಗೆ ಯಾವುದೇ ಕಾನ್ಕ್ರೀಟ್ ಮಾಹಿತಿ ಇಲ್ಲ, ಆದರೂ ದುಡ್ಡು ಮಾಡಬೇಕು ಅನ್ನೋ ಆಸೆಗೆ ನಾವೇನ್ ಮಾಡ್ತೀವಿ? ಸ್ಪೆಕ್ಯುಲೇಟ್ ಮಾಡ್ತಾ ಅಂದ್ರೆ ಗೆಸ್ ಮಾಡ್ತಾ ದುಡ್ಡನ್ನ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಕೆಲವೊಮ್ಮೆ ಆ ದುಡ್ಡನ್ನ ಕಳ್ಕೊಳ್ತಕ್ಕಂತಹ ಪ್ರಸಂಗಗಳು ಬಂದ್ಬಿಡುತ್ತವೆ. ಇದನ್ನ ನಾವೇನಂತ ಕರಿತೀವಿ? ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಪ್ಯೂರ್ ರಿಸ್ಕ್ಸ್. ಏನು ಪ್ಯೂರ್ ರಿಸ್ಕ್ ಅಂದ್ರೆ, ಈ ಆಕ್ಸಿಡೆಂಟ್ಗಳಾಗೋದು, ಫೈರ್ ಆಗೋದು, ಕಳ್ಳತನಗಳಾಗೋದು, ಇದ್ಯಾವುದು ನಮ್ಮ ಕೈಯಲ್ಲಿ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ ಇದಾಗತ್ತೆ ಅಂತ, ಆದರೂ ಅವನ ಬಿಸ್ನೆಸ್ ಅಲ್ಲಿ ಇವೆಲ್ಲ ಆಗೋಗಿದೆ. ಈ ತರ ರಿಸ್ಕ್ಗಳನ್ನ, ಈ ತರ ರಿಸ್ಕ್ಗಳಿಂದ ದುಡ್ಡು ಕಳ್ಕೊಳ್ಳೋದನ್ನ ನಾವೇನಂತ ಕರಿತೇವೆ? ಪ್ಯೂರ್ ರಿಸ್ಕ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಮೊದಲನೆಯದು ನ್ಯಾಚುರಲ್ ಕಾಸಸ್. ಸುನಾಮಿ ಆಗಿರಬಹುದು, ಫ್ಲಡ್ಸ್ ಆಗಿರಬಹುದು, ಅರ್ಥಕ್ವೇಕ್ಗಳಾಗಿರಬಹುದು. ಇವೆಲ್ಲ ನ್ಯಾಚುರಲ್ ಕಾಸಸ್ ಆಫ್ ರಿಸ್ಕ್. ಈ ತರಹದ ರಿಸ್ಕಿನಿಂದ ಯಾವುದೇ ಬಿಸ್ನೆಸ್ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎರಡನೆಯದು ಹ್ಯೂಮನ್ ಕಾಸ್. ಏನು ಹ್ಯೂಮನ್ ಕಾಸ್ ಅಂದ್ರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಈವೆಂಟ್ಗಳಾಗೋದು, ಟೆರರಿಸಂಗಳಾಗೋದು, ಅಥವಾ ಯಾರಾದ್ರೂ ಕಳ್ಳತನ ಮಾಡೋದು, ಎಂಪ್ಲಾಯೀಸ್ ಕಂಪನಿಗೆ ಮೋಸ ಮಾಡೋದು, ಇವೆಲ್ಲ ಏನಾಗುತ್ತೆ? ಹ್ಯೂಮನ್ ಕಾಸಸ್ ಆಫ್ ರಿಸ್ಕ್. ಎಕನಾಮಿಕ್ ಕಾಸಸ್ ಅಂದ್ರೆ ಬಹಳ ಕೆಟ್ಟ ಎಕನಾಮಿಕ್ ಪಾಲಿಸಿಗಳಿಂದ ಬಿಸ್ನೆಸ್ ಮುಳುಗಿ ಹೋಗೋದು, ಬಿಸ್ನೆಸ್ ಸೈಕಲ್ ಅಂತ ಕರಿತೀವಿ. ಸೊ ದೇಶದ ಬಿಸ್ನೆಸ್ ಸೈಕಲ್ಲಿಗೆ ಡಿಪ್ರೆಷನ್ ಬಂದಾಗ ಬಿಸ್ನೆಸ್ಗಳನ್ನ ನಡೆಸಕ್ಕೆ ಸಾಧ್ಯ ಇಲ್ಲ. ಹಲವಾರು ಗೌರ್ಮೆಂಟ್ ಪಾಲಿಸಿಗಳಿಂದ ಕೆಲವೊಮ್ಮೆ ಬಿಸ್ನೆಸ್ ಮುಚ್ಚಿ ಹೋಗ್ತದೆ. ಕೆಟ್ಟ ಕೆಟ್ಟ ಕಾಂಪಿಟೇಟರ್ಸ್ ಇಂದ ಬಿಸ್ನೆಸ್ ಮುಚ್ಚಿ ಹೋಗ್ತದೆ. ಇವೆಲ್ಲವನ್ನು ನಾವೇನಂತ ಕರಿತೇವೆ? ಎಕನಾಮಿಕ್ ಕಾಸಸ್ ಅಂತ ಕರಿತೇವೆ. ಇಸ್ಂಟ್ ಇಟ್ ವೆರಿ ಇಂಟ್ರೆಸ್ಟಿಂಗ್? ಹಾಗಾದ್ರೆ ಬನ್ನಿ ಮುಂದಿನ ಟಾಪಿಕ್ ಏನಿದೆ ಅಂತ ನೋಡೋಣ. ಒಂದು ಬಿಸ್ನೆಸ್ ಹೇಗೆ ಶುರು ಮಾಡಬೇಕು, ಅದರ ಆಂಟ್ರಪ್ರೆನ್ಯೂರಲ್ ಡಿಸಿಷನ್ ಹೇಗೆ, ಎಕನಾಮಿಕ್ ಇಂಪ್ಯಾಕ್ಟ್ ಹೇಗೆ, ಪರ್ಸನಲ್ ಚಾಯ್ಸ್ ಹೇಗೆ ಅಂತ ತಿಳಿಯೋದು ಬೇಡವಾ? ಬನ್ನಿ ನೋಡೋಣ. ಮೊದಲನೆಯದು, ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೂ ಡಿಸಿಷನ್ ಇಸ್ ದ ಫಸ್ಟ್ ಸ್ಟೆಪ್. So starting a business enterprises is called as the process of entrepreneurship. So entrepreneurship andre ಏನು ಅರ್ಥ? It is the process of starting a business enterprise where
The entrepreneur identifies needs, mobilizes resources, and organizes production to value the customers while managing the associated risks. ಸೊ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕಸ್ಟಮರ್ನ ಉಳಿಸ್ಕೊಳ್ತಾ ಆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥ ರಿಸ್ಕನ್ನು ಮ್ಯಾನೇಜ್ ಮಾಡ್ತಾ ಬಂಡವಾಳವನ್ನು ಹಾಕಿ ಯಾರು ಆಕ್ಟಿವಿಟೀಸ್ ಅನ್ನ ನಡೆಸ್ತಾರೋ ಅವರಿಗೆ ನಾವೇನಂತ ಕರಿತೇವೆ, ಆಂಟ್ರಪ್ರೆನ್ಯೋರ್ ಅಂತ ಕರಿತೇವೆ. ಸೊ ಯಾರು ಈ ಆಂಟ್ರಪ್ರೆನ್ಯೋರ್ ತನ್ನ ಬಿಸ್ನೆಸ್ಸಿಗೆ ಬಂಡವಾಳವನ್ನು ಹಾಕ್ತಾ ಕಸ್ಟಮರ್ಸ್ನ ವ್ಯಾಲ್ಯೂ ಮಾಡ್ತಾ ಅದರಲ್ಲಿ ಇರ್ತಕ್ಕಂಥ ರಿಸ್ಕ್ಗಳನ್ನ ಮ್ಯಾನೇಜ್ ಮಾಡಿ ಪ್ರಾಫಿಟ್ ಅನ್ನ ಗಳಿಸೋವನ್ನ ನಾವೇನಂತ ಕರಿತೇವೆ, ಆಂಟ್ರಪ್ರೆನ್ಯೋರ್. ಅವನ ಆ ಡಿಸಿಷನ್ ಅನ್ನ ಆಂಟ್ರಪ್ರೆನ್ಯೋರಲ್ ಡಿಸಿಷನ್ ಅಂತ ಕರಿತೇವೆ. ಹಾಗಾದರೆ ಅದರ ಎಕನಾಮಿಕ್ ಇಂಪ್ಯಾಕ್ಟ್ ಏನು ನೋಡೋಣ. ಆಂಟ್ರಪ್ರೆನ್ಯೋರ್ಶಿಪ್ provides the self-employment, creates opportunities of employment and profession. ಅದಷ್ಟೇ ಅಲ್ಲದೆ it becomes crucial for overall economic development by generating jobs and wealth. ಏನಿದರ ಅರ್ಥ? ಯಾವುದೇ ಒಂದು ದೇಶ ಮುನ್ನುಗ್ಗಬೇಕು ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮುಂದುವರಿಬೇಕು ಅಂದ್ರೆ ಒಂದು ಬಿಸ್ನೆಸ್ ಅನ್ನ ಅಥವಾ ಒಂದು ಪ್ರೊಫೆಷನ್ ಅನ್ನ ಯಾವುದೋ ಒಂದು ಹಂತದಲ್ಲಿ ಹಿಡಿಯೋದು ಕಂಪಲ್ಸರಿ ಆಗ್ತದೆ. ಅದಷ್ಟೇ ಅಲ್ಲದೆ ಒಂದು ದೇಶದಲ್ಲಿ ಜಾಬ್ಸ್ ಕ್ರಿಯೇಟ್ ಆಗಬೇಕು ಅಂದ್ರೆ, ವೆಲ್ತ್ ಕ್ರಿಯೇಟ್ ಆಗಬೇಕು ಅಂದ್ರೆ ಆಂಟ್ರಪ್ರೆನ್ಯೋರ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ್ಯಾಟ್ ಈಸ್ ದ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಆಂಟ್ರಪ್ರೆನ್ಯೋರ್ಶಿಪ್. ನೆಕ್ಸ್ಟ್ ಇಸ್ ಪರ್ಸನಲ್ ಚಾಯ್ಸ್. ಯಾವುದೇ ಒಂದು ಬಿಸ್ನೆಸ್ ಅನ್ನ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಫೋರ್ಸ್ ಮಾಡಿ ಬಿಸ್ನೆಸ್ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಅವನ ಪರ್ಸನಲ್ ಚಾಯ್ಸ್ ಅಲ್ಲಿ ಅಷ್ಟೇ ಮಾತ್ರನೇ ಒಬ್ಬ ವ್ಯಕ್ತಿ ಏನಾಗ್ಲಿಕ್ಕೆ ಸಾಧ್ಯ, ಆಂಟ್ರಪ್ರೆನ್ಯೋರ್ ಆಗ್ಲಿಕ್ಕೆ ಸಾಧ್ಯ. ಆದರೆ ಈ ಪರ್ಸನಲ್ ಚಾಯ್ಸು ಹಲವಾರು ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಸಚ್ ಫ್ಯಾಕ್ಟರ್ಸ್ ಆರ್ ದಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂಡ್ ದ ಇಂಡಿವಿಜುವಲ್ ಪರ್ಸೆಪ್ಷನ್. ನಾನು ಒಬ್ಬ ವ್ಯಕ್ತಿಯಾಗಿ ಯಾವ ವಾತಾವರಣದಲ್ಲಿ ಬೆಳ್ಕೊಂಡು ಬಂದಿದ್ದೀನಿ, ನಾನು ಒಬ್ಬ ವ್ಯಕ್ತಿಯಾಗಿ ಏನು ಅಚೀವ್ ಮಾಡಬೇಕು ಅನ್ಕೊಂಡಿದ್ದೀನಿ, ಅಂತಹ ಚಾಯ್ಸ್ ಮೇಲೆ ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಾ ಬೇಡವಾ ಅನ್ನೋದರ ನಿರ್ಧಾರವನ್ನ ತೆಗೆದುಕೊಳ್ತೇನೆ. ಸ್ಟಾರ್ಟಿಂಗ್ ದ ಬಿಸ್ನೆಸ್ ಅನ್ನೋದನ್ನ ನೋಡಿದ್ವಿ. ಹಾಗಾದರೆ ಆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ ಯಾವೆಲ್ಲ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗ್ತದೆ ಬನ್ನಿ ನೋಡೋಣ. ಮೊದಲನೆಯದಾಗಿ ಟೈಪ್ ಸೆಲೆಕ್ಷನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನ್ ಆಂಟ್ರಪ್ರೆನ್ಯೋರ್ ಟು ಸೆಲೆಕ್ಟ್ ದ ರೈಟ್ ಕೈಂಡ್ ಆಫ್ ಐಡಿಯಾ. ನಾವು ಹಲವಾರು ಐಡಿಯಾಗಳನ್ನ ಕೇಳಿಸ್ಕೊಳ್ತೇವೆ, ನೋಡ್ತೇವೆ, ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಆದರೆ ಯಾವ ಐಡಿಯಾ ನಿಜವಾಗ್ಲೂ ಪ್ರಾಫಿಟಬಲ್ ಆಗಿರುತ್ತೆ, ನಿಜವಾಗ್ಲೂ ಬಿಸ್ನೆಸ್ ಮಾಡೋಕ್ಕೆ ಯೋಗ್ಯವಾಗಿರುತ್ತೆ ಅಂತ ಅಂದ್ಕೊಳ್ಳೋದು, ಅಂತ ನೋಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದ ಫಸ್ಟ್ ಒನ್ ಇಸ್ ಚೂಸಿಂಗ್ ದ ನೇಚರ್ ಅಂಡ್ ಟೈಪ್ ಬೇಸ್ಡ್ ಆನ್ ದ ಪ್ರಾಫಿಟ್ ಪೊಟೆನ್ಷಿಯಲ್. ಸೆಕೆಂಡ್ ಒನ್ನು ಸೈಜ್ ಡಿಸಿಷನ್. ನಾನು ಓಕೆ ಬೆಸ್ಟ್ ಐಡಿಯಾವನ್ನ ಸೆಲೆಕ್ಟ್ ಮಾಡಿದೆ, ಅದಕ್ಕೆ ಪ್ರಾಫಿಟ್ ಅರ್ನ್ ಮಾಡುವಂಥ ಪೊಟೆನ್ಷಿಯಲ್ ಇದೆ ಅಂತ ಕೂಡ ತಿಳ್ಕೊಂಡೆ. ಆದರೆ ಅದರ ಎಕ್ಸ್ಪ್ಯಾನ್ಷನ್ ಪ್ರಾಸ್ಪೆಕ್ಟ್ ಏನು? ಈಗ ನಾನು ಒಂದು ಹೋಟೆಲ್ ಶುರು ಮಾಡಿದೆ ಅಂದರೆ ಒಂದು ಏರಿಯಾದಲ್ಲಿ ನಾನು ಫೇಮಸ್ ಆಗ್ಬೋದು. ಅದಕ್ಕೆ ಮೀರಿ ಹೇಗೆ ಬೆಳೆಯೋದು, ಅದನ್ನ ನಾವೇನಂತ ಕರಿತೀವಿ, ಸೈಜ್ ಡಿಸಿಷನ್ ಅಥವಾ ಎಕ್ಸ್ಪ್ಯಾನ್ಷನ್ ಅಂತ ಕರಿತೇವೆ. ಸೊ ಒಂದು ಕಂಪನಿಯನ್ನ ಅಥವಾ ಒಂದು ಐಡಿಯಾವನ್ನ ಸೆಲೆಕ್ಟ್ ಮಾಡಬೇಕಾದ್ರೆ, ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಅದರ ಸೈಜ್ ಡಿಸಿಷನ್ ಮತ್ತು ಎಕ್ಸ್ಪ್ಯಾನ್ಷನ್ ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್ ಇಸ್ ಲೊಕೇಶನ್ ಚಾಯ್ಸ್. ಒಂದು ಕಂಪನಿಯನ್ನ ಶುರು ಮಾಡಬೇಕಾದ್ರೆ ನಾವು ಯಾವ ಲೊಕೇಶನ್ ಅಲ್ಲಿ ಆ ಕಂಪನಿಯನ್ನ ಶುರು ಮಾಡ್ತಾ ಇದ್ದೀವಿ, ಅಲ್ಲಿ ಜನಸಂದಣಿ ಹೇಗಿದೆ, ಜನರಿಗೆ ದುಡ್ಡು ಖರ್ಚು ಮಾಡೋ ಅಂತ ಕೆಪಾಸಿಟಿ ಇದೆಯೋ ಇಲ್ವೋ,
ತಿಳ್ಕೊಳ್ಳೋದು ಬಹಳ ಮುಖ್ಯ. ನಾನೊಂದು ಉದಾಹರಣೆ ಕೊಡ್ತೇನೆ. ಬ್ಯಾಂಗ್ಳೂರ್ ಸೌತ್, ಬಸವನಗುಡಿ, ಗಾಂಧಿ ಬಜಾರ್, ಎನ್ಆರ್ ಕಾಲೋನಿ, ಹನುಮನ್ ನಗರ, ಜಯನಗರ, ಚಾಮರಾಜಪೇಟೆ ಇಂಥ ಜಾಗಗಳಲ್ಲಿ ಫುಡ್ ಟ್ರಕ್ಗಳು, ಫುಡ್ ಜಾಯಿಂಟ್ಗಳನ್ನ ಓಪನ್ ಮಾಡಿದ್ರೆ ಬಿಸ್ನೆಸ್ ಚೆನ್ನಾಗಾಗ್ತದೆ. ಲೊಕೇಶನ್ ಚಾಯ್ಸ್. ಬ್ಯಾಂಗ್ಳೂರ್ ನಾರ್ತ್, ಮತ್ತಿಕೆರೆ, ಡಾಲರ್ಸ್ ಕಾಲೋನಿ, ಸಂಜಯ್ ನಗರ, ಭೂಪಸಂದ್ರ, ಕೆಂಪಾಪುರ, ಹೆಬ್ಬಾಳ ಈ ಥರ ಜಾಗಗಳಲ್ಲಿ ಕಾಲೇಜನ್ನು ಶುರು ಮಾಡಿದರೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಕಾಲೇಜುಗಳಿಗೆ ಒಳ್ಳೆ ಲೊಕೇಶನ್ ಆಗುತ್ತೆ. ಲೊಕೇಶನ್ ಚಾಯ್ಸ್. ಯಾವ ಲೊಕೇಶನಲ್ಲಿ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ ಮಕ್ಕಳೇ. ನೆಕ್ಸ್ಟ್ ಒನ್ ಇಸ್ ಫೈನಾನ್ಸಿಂಗ್ ಪ್ಲಾನ್. ನನಗೆ ಐಡಿಯಾ ಇರ್ಬೋದು, ಸೈಜ್ ಆಫ್ ದ ಬಿಸ್ನೆಸ್ಸು ಗೊತ್ತಿರಬಹುದು, ಲೊಕೇಶನ್ನನ್ನು ಸೆಲೆಕ್ಟ್ ಮಾಡಿರಬಹುದು, ಆದರೆ ಇವೆಲ್ಲವಕ್ಕೂ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ಕ್ಯಾಪಿಟಲ್. ಸೊ ಅರೇಂಜಿಂಗ್ ಕ್ಯಾಪಿಟಲ್ ಫಾರ್ ಫಿಕ್ಸೆಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಮತ್ತು ಡೇ ಟು ಡೇ ಎಕ್ಸ್ಪೆನ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಿಕ್ಸೆಡ್ ಅಸೆಟ್ಸ್ ಅಂದ್ರೆ ಏನರ್ಥ? ಲ್ಯಾಂಡು, ಬಿಲ್ಡಿಂಗು, ನಮ್ಮ ಬಿಸ್ನೆಸ್ ನಡೆಸಬೇಕಾಗಿರ್ತಕ್ಕಂತಹ ಜಾಗ. ಕರೆಂಟ್ ಅಸೆಟ್ಸ್ ಅಥವಾ ಡೇ ಟು ಡೇ ಎಕ್ಸ್ಪೆನ್ಸಸ್ ಅಂದ್ರೆ ಏನರ್ಥ? ನಮ್ಮ ದಿನನಿತ್ಯದ ಖರ್ಚುಗಳು. ಆದ್ದರಿಂದ ಫಿಕ್ಸೆಡ್ ಅಸೆಟ್ಸ್ಗೆ ಬೇಕಾಗಿರುವಂಥ ಫಿಕ್ಸೆಡ್ ಕ್ಯಾಪಿಟಲ್ ಆಗಿರ್ಬೋದು, ದಿನಚರಿಯಲ್ಲಿ ಬೇಕಾಗಿರ್ತಕ್ಕಂತಹ ವರ್ಕಿಂಗ್ ಕ್ಯಾಪಿಟಲ್ ಆಗಿರ್ಬೋದು, ಇವೆಲ್ಲವಕ್ಕೂ ಇಂಪಾರ್ಟೆಂಟ್ ಯಾವುದಾಗತ್ತೆ? ಫೈನಾನ್ಸಿಂಗ್ ಪ್ಲಾನ್ ಆಗುತ್ತೆ. ಹಾಗಾದ್ರೆ ಇನ್ನಷ್ಟು ಫ್ಯಾಕ್ಟರ್ಸ್ ಅನ್ನ ನೋಡೋಣ ಬನ್ನಿ. ಸೊ ಮತ್ತಷ್ಟು ಫ್ಯಾಕ್ಟರ್ಸ್ ಏನನ್ನ ಕನ್ಸಿಡರ್ ಮಾಡಬೇಕು? ಫಿಸಿಕಲ್ ಫೆಸಿಲಿಟೀಸ್. ನಮ್ಮ ಬಿಸ್ನೆಸ್ ಅನ್ನ ನಡೆಸಲಿಕ್ಕೆ ಬೇಕಾದಂತಹ ಬಿಲ್ಡಿಂಗ್ ಆಗಿರ್ಬೋದು, ಎಕ್ವಿಪ್ಮೆಂಟ್ ಆಗಿರ್ಬೋದು, ಮಷೀನರಿ ಆಗಿರ್ಬೋದು, ಈ ಎಲ್ಲ ಫಿಸಿಕಲ್ ಫೆಸಿಲಿಟೀಸ್ ಅನ್ನ ನಾವು ಅರೇಂಜ್ ಮಾಡಬೇಕಾಗ್ತದೆ. ನೆಕ್ಸ್ಟು ವರ್ಕ್ ಫೋರ್ಸ್ ಪ್ಲಾನಿಂಗ್. ಎಷ್ಟು ಜನ ನಮಗೆ ಬೇಕಾಗಿದ್ದಾರೆ, ಎಷ್ಟು ಜನನ್ನ ನಾವು ಹೈಯರ್ ಮಾಡಬೇಕಾಗತ್ತೆ, ಎಷ್ಟು ಜನನ್ನ ನಾವು ಕೆಲಸಕ್ಕೆ ತಗೊಂಡು ರಿಸೋರ್ಸಸ್ನ ಯೂಟಿಲೈಸ್ ಮಾಡಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯ. ಟ್ಯಾಕ್ಸ್ ಪ್ಲಾನಿಂಗ್. ಇದು ಸಾಮಾನ್ಯವಾಗಿ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಆಗಿ ಪ್ರಾಫಿಟ್ಸ್ ಸಿಗೋವಂಥ ಸಮಯದಲ್ಲಿ ಆಗುವಂಥ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಟ್ಯಾಕ್ಸ್ ಪ್ಲಾನಿಂಗ್ ಅಂದರೆ ನಾವು ಹೇಗೆ ನಮ್ಮ ಟ್ಯಾಕ್ಸಸ್ ಅನ್ನು ಸರ್ಕಾರಕ್ಕೆ ಕಟ್ಟಬೇಕು, ನಾವು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಯಾವುದೇ ಮೋಸವಾಗಬಾರ್ದು, ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ನಮ್ಮಿಂದ ಯಾವುದೇ ನಷ್ಟವಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟು ಎಂಟರ್ಪ್ರೈಸ್ ಲಾಂಚ್. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಮ ಬಿಸ್ನೆಸ್ಸನ್ನು ಹೇಗೆ ಲಾಂಚ್ ಮಾಡ್ತೀವಿ, ಅದು ಲೀಗಲ್ ಫಾರ್ಮ್ಯಾಲಿಟೀಸನ್ನು ಮೀಟ್ ಮಾಡುತ್ತಾ, ಲೀಗಲ್ಲಾಗಿ ಎಲ್ಲ ಡಾಕ್ಯುಮೆಂಟ್ಸು ಸರಿ ಇದೆಯಾ, ಅದು ಸಾಮಾಜಿಕವಾಗಿ, ಲೀಗಲ್ಲಾಗಿ, ಆರ್ಥಿಕವಾಗಿ, ಟೆಕ್ನಾಲಜಿಕಲ್ ಆಗಿ, ಪೊಲಿಟಿಕಲ್ ಆಗಿ ವಯಬಲ್ ಬಿಸ್ನೆಸ್ಸಾ ಅಲ್ವಾ ಅನ್ನೋದನ್ನ ಯೋಚನೆ ಮಾಡಬೇಕಾಗ್ತದೆ. ಎಸ್ ಮಕ್ಕಳೇ, ಹಲವಾರು ಟಾಪಿಕ್ಸ್ಗಳನ್ನು ಕಲ್ತಿದ್ದೀವಿ, ಹಲವಾರು ಹೊಸ ಕಾನ್ಸೆಪ್ಟ್ಗಳನ್ನು ನೋಡಿದ್ದೀವಿ. ಎಂಜಾಯ್ ಮಾಡಿದ್ರಿ ಅಲ್ಲ? ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕಲಿಯೋಣ, ಎಲ್ಲರೂ ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.